ದಲ್ಲಿ ನೋಡುವಂತ ವಾಕ್ಯಗಳ ಕಾರ್ಯವನ್ನ ನಮಗೆ ತಿಳಿಸಿ ಆತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ಬೆಳವಣಿಗೆಗೆ ನಮ್ಮನ್ನ ನಡೆಸಲಿ ಅನ್ನುವ ಒಂದು ಪ್ರಾರ್ಥನೆಯಿಂದನೇ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಸಹೋದರರು ಈ ದಿನ ಕೂಡ ಈ ಒಂದು ಕೂಟಕ್ಕೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ಕೇಳ್ಕೊತೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ ಇದುವರೆಗೆ ನಿಮ್ಮ ಸತ್ಯವನ್ನು ಕೊಡ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ಹೌದಪ್ಪ ತಂದೆ, ನಾವು ಲೋಕದಲ್ಲಿ ಎಷ್ಟೇ ದೂರ ಇದ್ದರೂ ಸಹ ತಂದೆ ನಿಮ್ಮ ಪವಿತ್ರ ಆತ್ಮದಿಂದ ಒಟ್ಟುಗೂಡಿಸಿ ಈ ಆನ್ಲೈನ್ ಮುಖಾಂತರವಾಗಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮ್ಮ ಸತ್ಯವಾಕ್ಯವನ್ನು ಪ್ರತಿದಿನ ತಂದೆ ನಮ್ಮೆಲ್ಲರಿಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಸಹೋದರರು ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವರಿಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಇವತ್ತಿನ ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಗೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮದ ಸಹಾಯದಿಂದ ತಂದೆ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ನಾವು ವಾಕ್ಯವನ್ನು ಕೇಳಿ ತಂದೆ ವಾಕ್ಯದ ಪ್ರಕಾರ ನಾವು ನಡೆದು ತಂದೆ ತಿಳಿದುಕೊಂಡು ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ಈ ಲೋಕದಲ್ಲಿ ನಾವು ಬಾಳಿ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ಈ ಪ್ರಸನ್ನತೆ ನಿಮ್ಮ ಕೂಟದಲ್ಲಿ ಇದ್ದು ನಿಮ್ಮ ಪ್ರಸನ್ನತೆ ನಡೆಸಿಕೊಡು ತಂದೆ. ಇದುವರೆಗೆ ನಾನು ಪ್ರಾರ್ಥನಾ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೀನಿ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೇನ್. ಆಮೇನ್. ಆಮೆನ್. ಪ್ರೀತಿಯ ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ದೇವರ ಕೃಪೆಯಿಂದ ಆತನು ನಮಗೆ ಕೊಟ್ಟಿರುವ ಈ ಒಂದು ವಾಕ್ಯದ ಮೂಲಕ ನಾವು ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಪ್ರಾರಂಭದ ಸಭೆಯ ಅನುಭವಗಳನ್ನ ದೇವರು ನಮಗೆ ಈ ದಿನದಲ್ಲೂ ಕೂಡ ಹಂತ ಹಂತವಾಗಿ ನಮಗೆ ಆ ತಿಳುವಳಿಕೆಯನ್ನ ಕೊಟ್ಟು ಬರ್ತಾ ಇದ್ದಾರೆ. ಆ ಅರಿವನ್ನ ನಮಗೆ ಸತತವಾಗಿ ನೀಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಪಡ್ಕೊಂಡಿರುವ ಈ ಒಂದು ಅರಿವು ಅಥವಾ ನಾಲೆಡ್ಜ್ನ ನಾವು ಒಂದು ಸಾಧಾರಣವಾಗಿ ಲೋಕದಲ್ಲಿ ಯಾವುದೋ ಒಂದು ಪುಸ್ತಕವನ್ನ ಓದಿ ಅದರಲ್ಲಿ ನಾವು ಮಾಹಿತಿಯನ್ನ ಪಡ್ಕೊಂಡು ಅದಾದ ನಂತರ ಆ ವಿಚಾರಗಳು ಒಂದು ಮಾಹಿತಿಯಾಗೆ ಇರುವ ರೀತಿಯಲ್ಲಿ ಈ ಒಂದು ಅಧ್ಯಯನಗಳು ಅಥವಾ ಈ ಒಂದು ಸ್ಟಡಿ ಇಲ್ಲ. ಅರಿವನ್ನ ಪಡ್ಕೊಂಡಿರೋ ನಂತರ ಆ ಒಂದು ದಿನದಲ್ಲಿ ದೇವರು ಕೊಟ್ಟಿರುವಂತ ವಾಕ್ಯದಲ್ಲಿ ಯಾವ ರೀತಿ ಆದಿ ಸಭೆಯಲ್ಲಿ ದೇವರ ನಡುವಿಕೆ, ದೇವರು ಯಾವ ರೀತಿ ಅಪೋಸ್ತಲ ಪೌಲ್ ಮತ್ತೆ ಬರ್ನಬಾನ ನಡೆಸಿದ್ರು ಅಂತ ಅನೇಕ ವಿಷಯಗಳನ್ನ ಕೂಡ ನೋಡಿದ್ವಿ. ಅಲ್ಲಿ ಇರುವಂತ ವ್ಯಕ್ತಿಗಳನ್ನ ನೋಡಿದ್ವಿ, ಅಲ್ಲಿ ನಡೆಯುವಂತ ವಿಷಯಗಳನ್ನ ಕೂಡ ನಾವು ನೋಡ್ಕೊ ಬರ್ತಾ ಇದೀವಿ. ಆ ರೀತಿಯಲ್ಲಿ ಒಂದೊಂದು ಪಾಠದಲ್ಲೂ ಕೂಡ ನಮಗೆ ದೇವರು ಯಾವ ರೀತಿಯ ಒಂದು ಅನುಭವವನ್ನ, ಯಾವ ರೀತಿಯ ತಿಳುವಳಿಕೆಯನ್ನ ನಮಗೆ ಕೊಡ್ತಾರೆ ಅನ್ನೋದೇ ಈ ಒಂದು ಸ್ಟಡಿ ನಮಗೆ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದೊಂದು ವಾರ ಕೂಡ ನಾವು ನಮ್ಮ ಆತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ಯಾವುದೋ ಮುಖ್ಯವಾದ ವಿಷಯಗಳನ್ನ ನಾವು ಅರಿತು ಅದಲ್ಲಿ ನಾವು ದೃಢವಾಗಿ ನಿಂತು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಗುಣಾತಿಶಯಗಳನ್ನ ನಾವು ತಿದ್ದುಪಡಿ ಮಾಡ್ಕೊಳ್ಳೋದು ಕೂಡ ದೇವರು ಈ ಅವಕಾಶವನ್ನ ಮಾಡ್ತಾರೆ. ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಕಳೆದ ವಾರ ಕೂಡ ನಾವು ಪೌಲ್ ಮತ್ತೆ ಬರ್ನಬಾನ
ಒಂದು ವಿಶೇಷವಾದ ಸಂದರ್ಭದಲ್ಲಿ ನಡೆದಂಥ ಘಟನೆಯಲ್ಲಿ ಅವರ ಗುಣಾತಿಶಯಗಳನ್ನ ನಾವು ಸ್ವಲ್ಪ ಗಮನಿಸಿದ್ವಿ. ಅದರಲ್ಲಿ ಯಾವ ರೀತಿಯ ವಿಚಾರಗಳು ಇರಬಾರ್ದು, ಯಾವ ರೀತಿಯ ವಿಚಾರಗಳು ನಮ್ಮಲ್ಲಿ ಇರಬೇಕು ಅನ್ನೋದು ಕೂಡ ನಮಗೆ ಹೋಲಿಕೆ ಮಾಡಿಕೊಟ್ಟಿರುವಂಥ ವಿಷಯಗಳನ್ನ ಕೂಡ ನೋಡಿದ್ವಿ. ಕ್ರಿಸ್ತನಲ್ಲಿ ಬಂದ ಪ್ರಾರಂಭದಲ್ಲಿ ನಾವು ಚಿಕ್ಕ ಕೂಸಿನ ತರ ಕಪಟವಿಲ್ಲದೆ ಪ್ರೀತಿ ಮತ್ತು ಕಪಟವಿಲ್ಲದ ಮಾತುಗಳು ಇದೆಲ್ಲ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಕ್ರಿಸ್ತನಲ್ಲಿ ಬಂದ ನಂತರ ನಾವು ಬೆಳೀತಾ ಇರಂಗೆ ಆತ್ಮಿಕ ಒಂದು ಬೆಳವಣಿಗೆಯಲ್ಲಿ ನಾವು ಎದುರಿಸುವಂತ ಅನೇಕ ವಿಷಯಗಳಲ್ಲಿ ನಾವು ಲೋಕದ ಆತ್ಮದ ಬೆಳವಣಿಗೆಯನ್ನ ತೋರಿಸೋದಿಕ್ಕೆ ಸಾಧ್ಯತೆಗಳು ಉಂಟು. ಅದನ್ನೇ ನಾವು ಕಳೆದ ವಾರದ ಒಂದು ಪಾಠದಲ್ಲಿ ನೋಡಿದ್ವಿ. ಅಷ್ಟು ಪ್ರವೀಣರಾಗಿರುವಂತಹ ಸಹೋದರಗಳು ತುಂಬಾ ಒಂದು ಚಿಕ್ಕ ಒಂದು ವಿಷಯಕ್ಕೋಸ್ಕರ ಅವರ ಗೆಳೆತನ, ಅವರು ಮಾಡುವಂತ ದೇವರ ಕೆಲಸದಲ್ಲಿ ಅವರಿಬ್ರು ಕೂಡ ಆ ಅನ್ಯೋನ್ಯತೆಯನ್ನ ಅದನ್ನ ಬೆಳೆಸ್ಕೊಳ್ಳದೆ ಅಲ್ಲಿ ಸ್ವಾರ್ಥತೆ ಎನ್ನುವ ಒಂದು ವಿಷಯವನ್ನ ಅಲ್ಲಿ ತುಂಬಾ ನಾವು ನೋಡುವಂಥದ್ದಾಗಿದೆ. ಸೊ ಆ ರೀತಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಆ ರೀತಿಯ ಒಂದು ಬೆಳವಣಿಗೆ ಆದಾಗ ಅಲ್ಲಿ ಪೌಲ್ ಮತ್ತೆ ಬರ್ನಬಾ ಈಗ ಬೇರಾಗ್ತಾರೆ. ಅವರು ಇಬ್ರು ಕೂಡ ಬೇರೆ ದಾರಿ ನೋಡ್ಕೋತಾರೆ. ಪೌಲ್ ಮತ್ತೆ ಸೈಲ ಅಲ್ಲಿ ಒಟ್ಟುಗೂಡಿ ಎರಡನೇ ಪಯಣವನ್ನ ಪ್ರಾರಂಭ ಮಾಡ್ತಾರೆ. ಪೌಲನ ಎರಡನೇ ಪಯಣವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿ ವಚನಗಳು ನೋಡುವಾಗ ಬರ್ನಬಾ ಮತ್ತೆ ಮಾರ್ಕನು ಬರ್ನಬನ ಊರಾದ ಸೈಪ್ರಸ್ ಕಡೆ ಅವರು ಹೋಗೋದನ್ನ ನಾವು ವಚನದಲ್ಲಿ ನೋಡಿದ್ವಿ. ಅಲ್ಲಿ ಬರ್ನಬನ ವಿಷಯವನ್ನ ನಮಗೆ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಕೊಡದೆ ಪೌಲನ ಎರಡನೇ ಪಯಣದ ಮಾಹಿತಿಯನ್ನೇ ಈಗ ನಾವು ನೋಡಲಿದ್ದೀವಿ. ಈ ಎರಡನೇ ಪಯಣದ ಮಾರ್ಗಗಳನ್ನ ಆಗ್ಲೇ ನಾವು ಇಲ್ಲಿ ಓದಕ್ಕೆ ಪ್ರಾರಂಭ ಮಾಡ್ತೀವಿ. ಮೊದಲನೆಯ ಪಯಣದ ಮಾರ್ಗಗಳನ್ನ ನಾವು ಆಗ್ಲೇ ಒಂದು ಚಿಕ್ಕ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಆ ಮೊದಲನೇ ಪಯಣದ ಮಾರ್ಗವನ್ನ ನಿಮ್ಗೆ ಆಗ್ಲೇ ಸಹೋದರರು ನಿರೋಶ್ ಬ್ರದರು ಅದನ್ನ ಹಾಕಿದ್ರು. ಎರಡನೇ ಪಯಣದ ಒಂದು ವಿಡಿಯೋ ಕೂಡ ದೇವ್ರ ಚಿತ್ತ ಇದ್ರೆ ಅದನ್ನ ನಾವು ನಿಮ್ಗೆ ಕೊಡೋಣ ಅಂತ. ಆ ವಿಷಯವನ್ನ ನೋಡಿದಾಗ ಪೌಲನು ಎರಡನೇ ಪಯಣದಲ್ಲಿ ಎಷ್ಟು ಹೊಸ ಪ್ರಾಂತ್ಯಗಳನ್ನ, ಪಟ್ಟಣಗಳನ್ನ ಅವರು ಭೇಟಿಯಾದ್ರು. ಅಲ್ಲಿ ನಡೆದ ಅನುಭವಗಳು, ಅಲ್ಲಿ ಬಂದಂತ ಸಂಕಷ್ಟಗಳು, ಅಲ್ಲಿ ಬಂದಂತ ಬಾಧೆಗಳು, ಇದೆಲ್ಲ ಕೂಡ ಎರಡನೇ ಪಯಣದಲ್ಲೂ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಅದರಿಂದ ಇವತ್ತು ಈ ಎರಡನೇ ಪಯಣವನ್ನ ನಾವು ಪ್ರಾರಂಭ ಮಾಡುವಾಗ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 1-3 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 1-3 ವಚನಗಳು. ಮೇಲೆ ಅವನು ದೆರ್ಬೆಗೂ ಲೂಸ್ಯಕ್ಕೂ ಬಂದನು. ಲೂಸ್ಯದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯೋಧ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲೂಸ್ಯದಲ್ಲಿ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆಯ ಸಾಕ್ಷಿ ಹೇಳುತ್ತಿದ್ದರು. ಅವನು ತನ್ನ ಸಂಗಡ ಬರಬೇಕೆಂದು ಪೌಲನು ಓದಿದೆ ಸಿಸ್ಟರ್, ಓದಿ. ಮ್ಯೂಟ್ ಆಯ್ತು ನೋಡಿ, ಅನ್ಮ್ಯೂಟ್ ಮಾಡಿ.
ಸರಿ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಇಲ್ಲಿ ಈಗ ಅಪೊಸ್ತಲ ಪೌಲ್ ಎರಡನೇ ಒಂದು ಪಯಣ ಅಲ್ಲಿ ನೋಡುವಾಗ, ಅಲ್ಲಿ ದರ್ಬೆ ಮತ್ತೆ ಲೈಸ್ತ್ರ ಅನ್ನುವ ಒಂದು ಪಟ್ಟಣ, ಇದು ನೀವು ಮ್ಯಾಪ್ ಅಲ್ಲಿ ನೋಡಿದ್ರೆ ಅಂತೋಕ್ಯಾಗೆ ಅಂತೋಕ್ಯ ಪಟ್ಟಣದ ಮೇಲೆ ಭಾಗದಲ್ಲಿ ಇರುವಂತ ಒಂದು ಪ್ರಾಂತ್ಯಗಳು. ಇಲ್ಲಿ ಇವರ ಒಂದು ಇಲ್ಲಿ ಇವರು ಒಂದು ಪಯಣವನ್ನ ಪ್ರಾರಂಭ ಮಾಡುವಾಗ ಸೈಲನ ಜೊತೆ ಈ ಒಂದು ಪಯಣ ಅಲ್ಲಿ ನೋಡುವಾಗ, ಲೈಸ್ತ್ರಾದಲ್ಲಿ ಈಗ ಒಂದು ಮುಖ್ಯವಾದ ಒಂದು ವ್ಯಕ್ತಿಯನ್ನ ಪೌಲನು ಅಲ್ಲಿ ಮೀಟ್ ಮಾಡ್ತಾರೆ. ಸೊ ಆ ವ್ಯಕ್ತಿ ಯಾರು ಅಂತ ನೋಡ್ಬೇಕಾದ್ರೆ ತಿಮೋಥೆಯು. ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಈ ವ್ಯಕ್ತಿಯ ಒಂದು ಇಂಟ್ರಡಕ್ಷನ್ ಅಥವಾ ಅವ್ರನ್ನ ಸತ್ಯವೇದದಲ್ಲಿ ಇಂಟ್ರಡ್ಯೂಸ್ ಮಾಡುವಾಗಲೇ ಅವರು ಯಾವ ರೀತಿಯ ಒಂದು ವ್ಯಕ್ತಿಯಾಗಿದ್ರು ಅಂತ ನಮಗೆ ಆಗ್ಲೇ ಒಂದು ವಿಷಯಗಳನ್ನ ತಿಳಿಸ್ತಾರೆ. ಆ ವಿಷಯವನ್ನ ನೋಡುವಾಗ ಸಹೋದರರೇ, ಪೌಲು ಈ ಲೈಸ್ತ್ರಾ ಪಟ್ಟಣಕ್ಕೆ ಬರುವಾಗ ಆಗ್ಲೇ ತಿಮೋಥೆಯು ಕ್ರೈಸ್ತನಾಗಿ ಅಥವಾ ಯೇಸು ಸ್ವಾಮಿಯನ್ನ ನಂಬಿ ಅವರು ಕ್ರೈಸ್ತರಾಗಿ ಮಾರ್ಪಡೆ ಆಗಿರುವಂತ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಇದು ನಾವು ನೋಡುವಾಗ ಸಹೋದರರೇ, ಅವರ ಹಿನ್ನೆಲೆಯನ್ನ ನಾವು 2ನೇ ವಚನದಲ್ಲಿ ಅಥವಾ 1ನೇ ವಚನದಲ್ಲೇ ನೋಡ್ಬೇಕಾದ್ರೆ ತಿಮೋತಿಯ ತಂದೆ ತಾಯಿಯ ಒಂದು ವಿಚಾರವನ್ನ ತಿಳಿಸ್ತಾರೆ. ತಂದೆ ಆದವನು ಗ್ರೀಕನಾಗಿದ್ದ, ಗ್ರೀಕವನಾಗಿದ್ದ. ತಾಯಿ ಆದವಳು ಯಹೂದ್ಯಳಾಗಿದ್ಲು. ಆದರೆ ಸ್ವಾಮಿಯನ್ನ ಅಥವಾ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಅವಳು ಕ್ರೈಸ್ತಲಾಗಿ ಇದ್ಲು ಅಂತ ಕೂಡ ನಾವು ನೋಡುವಂಥದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಅಡಿಯಲ್ಲಿ ಬೆಳೆದಿರುವ ಒಬ್ಬ ಯುವಕನೇ ತಿಮೋತಿಯು ಅಂತ ನಾವು ಇಲ್ಲಿ ನಮಗೆ ವಾಕ್ಯದ ಮೂಲಕ ಒಂದಷ್ಟು ಮಾಹಿತಿಗಳನ್ನ ನಮಗೆ ಕೊಡ್ತಾರೆ. ಸೊ ಅಲ್ಲಿ ಸಹೋದರರೇ, ಪೌಲನು ಲೈಸ್ತ್ರಾಗೆ ಬಂದಾಗ ಅಲ್ಲಿ ಸುವಾರ್ತೆಯ ಕಾರ್ಯಗಳನ್ನ ಅವರು ಮಾಡ್ತಾ ಇರುವಾಗ ಅಲ್ಲಿರುವಂತ ಸಹೋದರರುಗಳು ಈ ತಿಮೋತಿ ಮತ್ತೆ ಆತನ ಕುಟುಂಬದ ಬಗ್ಗೆ ಒಂದು ಒಳ್ಳೆಯ ಸಾಕ್ಷಿಯನ್ನ ಹೇಳೋದನ್ನ ನಾವು ನೋಡ್ತೀವಿ. ಅದನ್ನೇ ನಾವು ನೋಡಿದ್ವಿ. ಸೊ ಇಲ್ಲಿ ದರ್ಬೆ ಮತ್ತೆ ಲೈಸ್ತ್ರಾ ಅನ್ನೋದು ನಾವು ನೋಡುವಾಗ ಇಲ್ಲಿ ತಿಮೋತಿಯು ಪೌಲ್ ಬರಕ್ಕೆ ಮುಂಚೆನೆ ಸುವಾರ್ತೆಯನ್ನ ಸ್ವೀಕಾರ ಮಾಡಿ ದೇವರ ಸಂಕಲ್ಪವನ್ನ ಅಲ್ಲಿ ಅರಿತವನಾಗಿ ತಾಯಿಯ ಒಂದು ಬೆಳವಣಿಗೆಯಲ್ಲಿ ಅಥವಾ ತಾಯಿ ಹೇಳಿದಂತ ಉಪದೇಶಗಳಲ್ಲಿ ಆತನು ಕೂಡ ಸುವಾರ್ತೆಯನ್ನ ನಂಬಿ ಅಲ್ಲಿ ಜೀವಿಸ್ತಾ ಇದ್ರು ಅಂತ ನೋಡ್ತೀವಿ ಸಹೋದರರೇ. ಈ ರೀತಿಯ ಒಂದು ವಿಷಯವನ್ನ ಪೌಲನು ಕೇಳ್ಪಟ್ಟಾಗ ಅಲ್ಲಿ ಪೌಲನು ತಿಮೋತಿಯನ್ನ ಆತನು ಪ್ರಾರಂಭ ಮಾಡಿರುವ ಪಯಣದಲ್ಲಿ ಆತನನ್ನು ಕೂಡ ಕರೆದೊಯ್ಯೋದಕ್ಕೆ ಆತನಿಗೆ ಒಂದು ಮನಸ್ಸಿತ್ತು. ಯಾಕಂದ್ರೆ ತಿಮೋತಿ ಯವ್ವನಸ್ಥನಾಗಿದ್ರು, ನಂಬಿಕೆ ಮತ್ತು ವಿಶ್ವಾಸದಲ್ಲಿ ತುಂಬಾ ಬೇರೂರಿದ್ರು. ಅವರು ಒಂದು ಒಳ್ಳೆ ಸಾಕ್ಷಿಯ ಜೀವನವನ್ನ ಮಾಡ್ತಾ ಇದ್ರು. ಇದೆಲ್ಲ ಕೂಡ ಪೌಲನಿಗೆ ತುಂಬಾ ಒಂದು ಮುಖ್ಯವಾದ ಒಂದಷ್ಟು ಗುಣಾತಿಶಯಗಳು ಪೌಲನು ತಿಮೋತಿಯಲ್ಲಿ ನೋಡಿದ್ರು ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಈಗ ಪೌಲನು ವಿಶೇಷವಾಗಿ ಈ 2ನೇ ಪಯಣವನ್ನ ಅವರು ಪ್ರಾರಂಭ ಮಾಡಿದಾಗ ಕೂಡ ಮೊದಲನೇ ಪಯಣದಲ್ಲಿ ಯಾವ ರೀತಿಯ ಒಂದು ಪ್ರಾರಂಭವಿತ್ತೋ ಅಥವಾ ಯಾವ ಒಂದು ವರ್ಗವನ್ನ ಅಥವಾ ಯಾವ ಒಂದು ಜನರನ್ನ ಅವರು ಮೀಟ್ ಮಾಡಬೇಕು ಅಂತ ಇತ್ತೋ, ಅದೇ ರೀತಿ 2ನೇ ಪಯಣದಲ್ಲೂ ಕೂಡ
ವಿಶೇಷವಾಗಿ ಯಹೂದ್ಯರಿಗೆ ಅವರು ಈ ಕಾರ್ಯವನ್ನ ಹೇಳಬೇಕಾಗಿತ್ತು. ಯಾಕಂದ್ರೆ ಯಹೂದ್ಯರ ಹಿನ್ನೆಲೆಗಳು ಬಂದು ತಂದೆಯಾದ ದೇವರನ್ನ ಸ್ವೀಕಾರ ಮಾಡುವ ಒಂದು ವಿಶೇಷವಾದ ಒಂದು ಅಡ್ವಾಂಟೇಜ್ ಇತ್ತು ಯಹೂದ್ಯರಿಗೆ. ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡೋದು ಒಂದು ಮಾತ್ರ ಅವರಿಗೆ ತಿಳುವಳಿಕೆ ಕೊಡಬೇಕಾಗಿತ್ತು. ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಇಲ್ಲಿ ಈಗ ತಿಮೋಥೆಯು ಪೌಲನ ಜೊತೆ ಪಯಣವನ್ನ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಪೌಲನು ತುಂಬಾ ಒಂದು ಏನಂತ ಹೇಳ್ಬೋದಂದ್ರೆ ಅವರು ಜ್ಞಾನದಿಂದ ಇಲ್ಲಿ ಒಂದು ವಿಷಯವನ್ನ ಮಾಡ್ತಾರೆ. ಅದನ್ನೇ ನಾವು ನೋಡ್ತೀವಿ. 3ನೇ ವಚನವನ್ನ ಓದೋಣ. ಅದರಲ್ಲಿ ಬ್ರದರ್ ಅವಾಗೆ ಕೇಳಿಸ್ಲಿಲ್ವಾ? ಇಲ್ಲ, ಕೇಳಿಸಿಲ್ಲ ಸಿಸ್ಟರ್, ಮ್ಯೂಟ್ ಮಾಡ್ಬಿಟ್ಟಿದ್ರಿ. ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಅವನು ತನ್ನ ಸಂಗಡ ಬರಬೇಕೆಂದು ಪೌಲನು ಅಪೇಕ್ಷಿಸಿ ಆಯಾ ಸ್ಥಳಗಳಲ್ಲಿದ್ದ ಯಹೂದ್ಯರ ನಿಮಿತ್ತವಾಗಿ ಅವನಿಗೆ ಸುನ್ನತಿ ಮಾಡಿಸಿದನು. ಯಾಕಂದರೆ ಅವನ ತಂದೆ ಗ್ರೀಕನೆಂದು ಎಲ್ಲರಿಗೂ ಗೊತ್ತಾಗಿತ್ತು. ಸರಿ. ಸೊ ಇದು ಒಂದು ವಿಶೇಷವಾದ ಒಂದು ವಿಷಯ ನಡೀತದಲ್ಲಿ. ಸೊ ಯಾವ ಪೌಲನು ಸುನ್ನತಿಯ ವಿಚಾರವಾಗಿ ಅವರು ಎದುರಿಸಿದ್ರು ಅಥವಾ ಅದನ್ನ ಅವರು ಕ್ರೈಸ್ತನಾಗಿ ಬಂದ ನಂತರ ಸುನ್ನತಿ ಏನು ಇಲ್ಲ ಅನ್ನೋದನ್ನ ಅಲ್ಲಿ ಆಗ್ಲೇ ಅಂತೋಕ್ಯ ಪಟ್ಟಣದಲ್ಲಿ ಆ ವಿಚಾರಗಳು ನಾವು ನೋಡಿದ್ವಿ. ಕುಲಂಕುಷವಾಗಿ ಅದಕ್ಕೆ ಅಪೋಸ್ಲರು ಕೂಡ ಅದು ಬೇಕಾಗಿಲ್ಲ ಅಂತ ಹೇಳಿದ್ರು. ಸೊ ಈ ಸುನ್ನತಿಯ ವಿಚಾರವನ್ನ ಪೌಲನು ಈಗ ತಿಮೋತಿಗೆ ಮಾಡಕ್ಕೆ ಅವರು ಬಯಸಿದ್ರು ಅಂತ ಒಂದು ವಿಚಾರವನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯದಲ್ಲಿ ಎಷ್ಟು ಜ್ಞಾನದಿಂದ ಪೌಲನು ಅಲ್ಲಿ ನಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ಈಗ ನಾವು ಹೋಗುವ ಪ್ರಾಂತ್ಯಗಳು, ಅದರಲ್ಲಿ ವಿಶೇಷವಾಗಿ ಯಹೂದ್ಯರಿಗೆ ಈ ಸುವಾರ್ತೆ ಸಾರಬೇಕಾದ್ರೆ ಅಲ್ಲಿ ಸುನ್ನತಿ ಅನ್ನುವ ವಿಷಯ ಕ್ರಿಸ್ತನಲ್ಲಿ ಬಂದ ನಂತರ ರಕ್ಷಣೆಗೆ ಬೇಕಾಗಿರುವಂತ ಅಗತ್ಯವಾದ ಒಂದು ವಿಚಾರ ಅಲ್ಲ. ಆದರೆ ಈಗ ಯಹೂದ್ಯರನ್ನ ಸತ್ಯಕ್ಕೆ, ಕ್ರಿಸ್ತನನ್ನ ಹಿಂಬಾಲಿಸಕ್ಕೆ ಅವ್ರನ್ನ ತರಬೇಕಾದ್ರೆ ಈ ಆಚೆ ಒಂದು ಪದ್ಧತಿಯಾಗಿ ಮಾಡಿದಂತ ಈ ಸುನ್ನತಿಯನ್ನ ಮಾಡೋದ್ರಲ್ಲಿ ತುಂಬಾನೇ ಒಂದು ಬೆನಿಫಿಟ್ ಇದೆ ಅಂತ ಹೇಳಿ ಪೌಲನಲ್ಲಿ ಅದನ್ನ ಮಾಡಕ್ಕೆ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಲ್ಲಿ ನಮಗೆ ಅನೇಕ ಪ್ರಶ್ನೆಗಳು ಉಂಟಾಗ್ಬೋದು. ಸೌಲನು ಇಷ್ಟು ಕಟ್ಟುನಿಟ್ಟಾಗಿ ಈ ಒಂದು ಸುನ್ನತಿಯ ವಿಚಾರದಲ್ಲಿ ಅನೇಕ ಕಾರ್ಯಗಳು ಎದುರು ನಿಂತು ಅದನ್ನ ಹೋರಾಡಿದ ಪೌಲನು ಈಗ ಯಾಕೆ ಈ ಒಂದು ಸಮಯದಲ್ಲಿ ಆ ಸುನ್ನತಿಯನ್ನ ಮಾಡಿಸ್ತಾರೆ ಅಂತ ಹೇಳುವಾಗ ಸಹೋದರ ಸಹೋದರರೇ, ಅಲ್ಲಿ ನಾವು ನೋಡುವಂತ ಒಂದು ಸಾರಾಂಶ ಇಷ್ಟೇ. ಅದು ಆ ಸುನ್ನತಿಯ ವಿಚಾರಗಳು ರಕ್ಷಣೆಯ ಒಂದು ಕಾರ್ಯ ಅಂತ ಬಂದಾಗ ಆ ರಕ್ಷಣೆಗೆ ಒಬ್ಬ ವ್ಯಕ್ತಿ ಆ ರಕ್ಷಣೆಯನ್ನ ಹೊಂದಬೇಕಾದ್ರೆ ಈ ಸುನ್ನತಿ ಅಲ್ಲಿ ಯಾವ ರೀತಿಯ ಒಂದು ಬೆಲೆ ಇಲ್ಲದೆ ಇರುವಂತದ್ದನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಲ್ವಾ. ಸೊ ಈ ಸುನ್ನತಿ ಇದ್ರೆ ಮಾತ್ರನೇ ರಕ್ಷಣೆ ಉಂಟು ಅಂತ ಹೇಳುವ ಒಂದು ಕಾರ್ಯವನ್ನ ಮಾತ್ರ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಅಪೋಸ್ ಮಾಡ್ತಾ ಇದ್ರು ಅಂತ ನೋಡಿದ್ವಿ. ಈ ವಿಷಯದಲ್ಲಿ ಇನ್ನೊಂದು ಒಂದು ವಿಷಯವನ್ನ ಕೂಡ ನಾವು ಮನಸ್ಸಿಗೆ ಏನ್ ತಂದ್ಕೋಬೇಕಂದ್ರೆ, ಹಳೆ ಒಡன்பಡಿಕೆಯಲ್ಲೂ ಕೂಡ ನೀವು ಈ ಸುನ್ನತಿಯ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ದೇವರು ಧರ್ಮಶಾಸ್ತ್ರದಲ್ಲಿ ಅದನ್ನ ಕೊಟ್ಟಾಗ ಇಸ್ರೇಲ್ ಜನರು ಕೂಡ ಆ ಸುನ್ನತಿಯ ಒಂದು ಆಚರಣೆಯನ್ನ ಮಾಡುವಾಗ ಅದರ ಶಾರೀರಿಕವಾಗಿನೇ ಅದನ್ನ ಅವರು ಮಾಡಿ ಆ ಒಂದು ಸಂಪ್ರದಾಯವನ್ನ ನಡೆಸ್ತಾ ಇದ್ರು ವಿನಃ ದೇವರು ಅಪೇಕ್ಷಿಸಿರುವ ಹೃದಯದ ಸುನ್ನತಿ ಅವರಲ್ಲಿ ಅನೇಕರು ಆ ಹೃದಯದ ಸುನ್ನತಿಯನ್ನ
ಅವರು ಮಾಡಿಲ್ಲ ಅಂತ ನಮಗೆ ಧರ್ಮಶಾಸ್ತ್ರದ ಅಥವಾ ಹಳೆ ಒಡன்பಡಿಕೆಯಲ್ಲಿ ದೇವರು ಪ್ರವಾದಿಗಳ ಮೂಲಕ ಇದನ್ನ ಹೇಳೋದನ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಒಂದು ಸುವಾರ್ತೆಯ ಯುಗದಲ್ಲಿ ಕೂಡ ಆ ಸುನ್ನತಿಯ ವಿಚಾರವನ್ನ ತಗೊಂಡಾಗ ಆಚೆ ಶಾರೀರಿಕವಾಗಿ ಒಬ್ಬ ವ್ಯಕ್ತಿ ಸಂಪ್ರದಾಯದ ಪ್ರಕಾರ ಸುನ್ನತಿಯನ್ನ ಮಾಡೋದ್ರಲ್ಲಿ ಏನೂ ಇಲ್ಲ, ಹೃದಯದ ಸುನ್ನತಿ ಮುಖ್ಯವಾದದ್ದು ಅಂತಾನೆ ಪೌಲನು ಅಲ್ಲಿ ಒತ್ತಾಯ ಮಾಡಿದ್ದು. ಸೊ ಇಲ್ಲಿ ಈಗ ತಿಮೋತಿಯ ಒಂದು ವಿಚಾರದಲ್ಲಿ ಯಹೂದ್ಯರು ಪೌಲನ ಮಾತುಗಳನ್ನ ಕೇಳಬೇಕಾದ್ರೆ ಅಥವಾ ದೇವರ ಈ ಒಂದು ಸುವಾರ್ತೆಯನ್ನ ಕೇಳಬೇಕಾದ್ರೆ ತಿಮೋತಿ ಅವರ ಸಂಗಡ ಬಂದಾಗ ತಿಮೋತಿ ಕೂಡ ಅಲ್ಲಿ ಒಬ್ಬ ಯಹೂದ್ಯನು ಅಂತ ಅಲ್ಲಿ ಯಾವಾಗ ಸ್ವೀಕಾರ ಮಾಡ್ತಾರೆ ಇಲ್ಲಿ ಯಹೂದ್ಯರಂದ್ರೆ ಇನ್ನ ಸತ್ಯದ ವಿಚಾರಗಳನ್ನ ತಿಳ್ಕೊಳ್ದೇ ಇರುವ ಯಹೂದ್ಯರು. ಇದು ತುಂಬಾ ಮುಖ್ಯ ಅಲ್ವಾ? ಸಭೆಯಲ್ಲಿರುವ ಯಹೂದ್ಯರಲ್ಲ. ಈಗ ಹೋಗುವ ಹೊಸ ಪ್ರಾಂತ್ಯಗಳಲ್ಲಿ ಯಹೂದ್ಯರನ್ನ ಮೀಟ್ ಮಾಡಿದಾಗ ಸುನ್ನತಿ ಆಗಿದೆಯಾ ಅಂತಾನೆ ಅವರ ಫಸ್ಟ್ ಒಂದು ಪ್ರಶ್ನೆ ಇರ್ತದೆ. ಅದು ಆಗಿಲ್ಲ ಅಂದ್ರೆ ಆ ಒಂದು ವಾಕ್ಯಗಳು, ಆ ಒಂದು ದೇವರ ಮಾತು ಯಾವುದೂ ಇವರು ಅಂಗೀಕಾರ ಮಾಡಲ್ಲ. ಅದಕ್ಕೋಸ್ಕರನೇ ಇಲ್ಲಿ ತಿಮೋತಿಯನ್ನ ಇಲ್ಲಿ ಏನ್ ಮಾಡ್ತಾರೆ, ಸುನ್ನತಿ ಮಾಡೋದಿಕ್ಕೆ ಒಂದು ವಿಧಾನವನ್ನ ಅವ್ರು ನೋಡ್ತಾರೆ. ಯಾಕಂದ್ರೆ ತಿಮೋತಿಯ ತಂದೆ ಬಂದು ಗ್ರೇಕನಾಗಿದ್ರು. ಸೊ ಅನ್ಯ ಒಂದು ಜನರಾಗಿರೋದ್ರಿಂದ ಈ ಒಂದು ವಿಷಯಗಳನ್ನ ಮಾಡಬೇಕಾಗಿರುವಂತ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಈಗ ಪೌಲನು ಎರಡು ರೀತಿಯ ನಿರ್ಧಾರಗಳನ್ನ ತಗೊಂಡ್ರಲ್ಲ, ಇದು ಸರಿಯಾದದ್ದ ಅಂತ ನಾವು ನೋಡುವಾಗ, ಸಂದರ್ಭಗಳ ಒಂದು ವಿಚಾರವನ್ನ ನೋಡುವಾಗ ಸುನ್ನತಿ ರಕ್ಷಣೆಗೆ ಅಗತ್ಯವಿಲ್ಲ, ಆದರೆ ಸುವಾರ್ತೆಗೆ ಅದು ಒಂದು ವಿಧಾನವಾಗಿ ಅದು ಬೇಕಾಗಿತ್ತು ಅಂತಾನೆ ಪೌಲನು ಆ ಒಂದು ಕಾಲ ಸಮಯದಲ್ಲಿ ಒಂದು ನಿರ್ಧಾರವನ್ನ ತಗೋತಾರೆ. ಸೊ ಇದನ್ನು ಇನ್ನ ಸ್ಪಷ್ಟಪಡಿಸ್ಕೊಳ್ಳೋದು ಹೆಂಗೆ? ಈಗ ನಾವು ಇದು ಸರಿಯಾದದ್ದು ಅಂತ ಹೇಳಬೇಕಾದ್ರೆ, ಪೌಲನು ಮಾಡಿದ್ದು ಸರಿನೇ ಅಂತ ಹೇಳಬೇಕಾದ್ರೆ, ಸಂದರ್ಭಂಗೆ ತಕ್ಕನಂಗೆ ಅವರು ನಿರ್ಧಾರಗಳನ್ನ ತಗೊಂಡಿದ್ದು ಸರಿನೇ ಅಂತ ಹೇಳಬೇಕಾದ್ರೆ, ಅದನ್ನ ಹೆಂಗೆ ಸಾಬೀತು ಪಡಿಸ್ಬೋದು ಅಂತ ನೋಡ್ಬೇಕಾದ್ರೆ, ಇದೇ ರೀತಿಯ ಒಬ್ಬ ಯೌವನಸ್ಥನನ್ನ ಪೌಲು ಆತನ ಪಯಣದಲ್ಲಿ ನೋಡುವಾಗ, ಇದು ಯಾರು ಅಂತ ನೋಡ್ಬೇಕಾದ್ರೆ ತೀತು. ಈ ತೀತುನ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇದು ಬರುವಂತ ಪಾಠದಲ್ಲಿ ಇದನ್ನ ಇನ್ನ ಸ್ವಲ್ಪ ಆಳವಾಗಿ ನೋಡೋಣ. ಆದ್ರೆ ಈಗ ಈ ಒಂದು ಪಾಠದಲ್ಲಿ ನಾವು ಹೋಲಿಕೆ ಮಾಡೋದೇನಂದ್ರೆ, ಪೌಲನು ಒಂದು ಕಡೆ ಆ ಒಂದು ಸುನ್ನತಿ ಬೇಕಾಗಿಲ್ಲ ಅಂತ ಹೋರಾಟ ಮಾಡಿದ್ರು. ಇಲ್ಲಿ ಸುನ್ನತಿ ಇದ್ರೆ ಸುವಾರ್ತೆ ಸಾರೋದಕ್ಕೆ ತುಂಬಾ ಉಪಯೋಗ ಆಗತ್ತೆ ಅಂತ ನಿರ್ಧಾರ ತಗೊಂಡ್ರು. ಅದೇ ವಿಷಯದಲ್ಲಿ ತೀತುವ ವಿಷಯದಲ್ಲಿ ನೋಡ್ಬೇಕಾದ್ರೆ, ತೀತು ಬಂದು ಒಬ್ಬ ಗ್ರೀಕ್ ಅವನು, ಯಹೂದ್ಯನಲ್ಲ. ಆದರೆ ಅಲ್ಲೂ ಕೂಡ ಏನಾಗಿತ್ತು ಅಂದ್ರೆ ಸಹೋದರರೇ, ತೀತನು ಕೂಡ ಸುನ್ನತಿ ಮಾಡಬೇಕು ಅನ್ನುವ ಒಂದು ಪ್ರಚಾರ ಅಲ್ಲಿ ನಡೀತು. ಆವಾಗ ಪೌಲನು ಅದನ್ನ ಬೇಡ ಅಂತ ಹೇಳಿ ಅಲ್ಲಿ ನಿಲ್ಲಿಸ್ತಾರೆ. ಸೊ ಇದೇ ನಾವು ಪೌಲನ ಜ್ಞಾನವನ್ನ ನೋಡಬಹುದು. ಪೌಲನು ಯಾವ ರೀತಿ ಸಂದರ್ಭಗಳನ್ನ ನೋಡಿ ವಿಷಯಗಳನ್ನ ಮಾಡಿದ್ರು ಅಂತ ಕೂಡ ನಮಗೆ ಒಂದು ವಿಷಯ ಇದೆ. ಅದನ್ನ ನೀವು ಆ ಒಂದು ವಿಷಯವನ್ನ ನೀವು ನೋಡ್ಬೇಕಾದ್ರೆ ಗಲಾತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ರಿಂದ 5 ವಚನಗಳನ್ನ ನೋಡೋಣ. ಗಲಾತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ರಿಂದ 5 ಓದೋಣ. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರು ಬಲಾತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡು ಸುಳ್ಳು ಸಹೋದರರು ಅಲ್ಲಿ ಇದ್ದುದರಿಂದ ಬಲಾತ್ಕಾರ ನಡೆದಿತ್ತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಶಿಕ್ಷಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು
ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದರು. ಸರಿ. ಸೊ ಅಲ್ಲಿ ನೋಡುವಾಗ ಅಲ್ಲಿ ಅಲ್ಲೂ ಕೂಡ ಸುನ್ನತಿಯನ್ನ ಮಾಡಲೇಬೇಕು ಅನ್ನುವ ಒಂದು ಕಡ್ಡಾಯ ಕಡಾಖಂಡಿತ ಬರ್ಬೋದು ಅಂತ ಪೌಲನಲ್ಲಿ ತುಂಬಾನೇ ಜಾಗ್ರತೆಯಿಂದ ಇದ್ರು. ಆದ್ರೆ ಅಲ್ಲಿ ಆ ವಿಚಾರಗಳು ಆಗಿಲ್ಲ. ಸೊ ಇದು ಏನಕ್ಕೆ ಈ ಒಂದು ವಿಷಯವನ್ನ ಈ ಒಂದು ಈ ಒಂದು ಕಾಲ ಸಮಯದಲ್ಲಿ ನಾವು ನೋಡ್ತೀವಿ ಅಂದ್ರೆ, ತಿಮೋತಿಗೂ ತೀತುಗೂ ಮಾಡಿದಂತ ಒಂದಷ್ಟು ವಿಷಯಗಳಲ್ಲಿ ಅದು ಪೌಲನ ಜ್ಞಾನ, ದೇವರ ಒಂದು ನಡುವಿಕೆ ಕೂಡ ಇದ್ದಿರಬೇಕು. ಸೊ ಅದರಿಂದ ಇಲ್ಲಿ ತಿಮೋತಿಗೆ ಅಲ್ಲಿ ಸುನ್ನತಿ ಎಷ್ಟು ಬೇಕಾಗಿತ್ತು ಅಂದ್ರೆ, ಸುವಾರ್ತೆಯನ್ನ ಸಾರೋದಿಕ್ಕೆ ಸೌಲನಿಗೆ ತಿಮೋತಿ ಏನಾಗ್ಬೇಕ್ರಿ, ಅಲ್ಲಿ ಸುನ್ನತಿಯನ್ನ ಮಾಡಬೇಕು ಅನ್ನುವ ಒಂದು ವಿಷಯ ಇದ್ದಿರೋದ್ರಿಂದಾನೇ ಅದನ್ನ ಒತ್ತಾಯ ಮಾಡಿದ್ರು ವಿನಃ ರಕ್ಷಣೆಗೆ ಬೇಕಾಗಿರುವಂತ ಕಾರ್ಯ ಅಲ್ಲ. ಸೊ ಇದು ಕೂಡ ನಾವು ಕೂಡ ಕ್ರಿಸ್ತನಲ್ಲಿ ಸುವಾರ್ತೆಯನ್ನ ಸಾರುವಂತವರು ನಾವು ಕೂಡ ಎಷ್ಟೋ ಸಮಯಗಳಲ್ಲಿ ಒಂದಷ್ಟು ವಿಚಾರಗಳು ಅದು ರಕ್ಷಣೆಗೆ ಬೇಕಾಗಿಲ್ಲದೆ ಇರುವಂಥದ್ದು, ಅದು ಅಥವಾ ಅಗತ್ಯವಿಲ್ಲದೆ ಇರೋದನ್ನ ನಾವು ಸುವಾರ್ತೆಯ ನಿಮಿತ್ತ ಅದನ್ನ ಸರಿಯಾದ ಜ್ಞಾನದಲ್ಲಿ ಮಾಡಬೇಕಾದ್ರೆ ಅದು ದೇವರ ಒಂದು ಕೃಪೆ ನಮಗೆ ದೇವರು ಕೊಡ್ತಾರೆ. ಸುವಾರ್ತೆಯನ್ನ ಯಾವ ರೀತಿಯಲ್ಲಿ ನಾವು ಅಲ್ಲಿ ಜನರಿಗೆ ಅದನ್ನ ಸಾರಬೇಕು ಅಂದ್ರೆ ಆ ರೀತಿಯ ಒಂದು ವಿಷಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅದು ಜ್ಞಾನದಿಂದ ನಮಗೆ ಅದು ತುಂಬಾ ಉಪಯೋಗ ಆಗತ್ತೆ ಅಂತ ಕೂಡ ಈ ಒಂದು ವಿಷಯದಲ್ಲಿ ನಮಗೆ ಒಂದು ಪಾಠವನ್ನ ದೇವರು ನಮಗೆ ತಿಳಿಸ್ತಾರೆ. ಆ ಒಂದು ಸರಿಯಾದದ್ದು ಮತ್ತು ತಪ್ಪು ಅನ್ನುವ ವಿಚಾರ, ಮತ್ತೆ ಸೂಕ್ತವಾದದ್ದು ಮತ್ತೆ ಅಗತ್ಯವಾದದ್ದು ಯಾವುದು ಅಂತ ಹೇಳಿ ಆ ಕಾಲ ಸಮಯಕ್ಕೆ ತಕ್ಕನಂಗೆ ನಾವು ಒಂದು ವಿಷಯಗಳನ್ನ ನಿರ್ಧಾರ ತಗೊಳ್ಳೋದ್ರಲ್ಲಿ ದೇವರ ಒಂದು ಕೃಪೆ ಅಲ್ಲಿ ಇರ್ತದೆ ಅನ್ನೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಲೈಸ್ತ್ರಾದಲ್ಲಿ ಈಗ ತಿಮೋತಿಯನ್ನ ಮೀಟ್ ಮಾಡ್ತಾರೆ. ತಿಮೋತಿಯ ಒಂದು ಬೆಳವಣಿಗೆ, ಒಂದು ಪ್ರವೀಣತೆಯನ್ನ ನೋಡಿ ಪೌಲನು ಅವರ 2ನೇ ಪಯಣಕ್ಕೆ ಆತನನ್ನ ಕರೆದೊಯ್ಯಕ್ಕೆ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಈಗ ಪೌಲ್, ಸೈಲ ಮತ್ತೆ ತಿಮೋತಿಯು ಅಲ್ಲಿಂದ ಅವರ ಒಂದು ವಿಷಯವನ್ನ ಹೊರಡುವಾಗ ಇಲ್ಲಿ ಲೈಸ್ತ್ರಾ ಪಟ್ಟಣದಲ್ಲಿ ಬಂದಾಗ ಪೌಲನು ಯಾವ ರೀತಿಯ ಸುವಾರ್ತೆಯನ್ನ ಅಲ್ಲಿ ಯಾವ ರೀತಿ ಒಂದು ವಿಧಾನವನ್ನ ಮಾಡಿ ಆ ಒಂದು ಸುವಾರ್ತೆಯನ್ನ ಸಾರಿದ್ರು ಅಂತ ನೋಡ್ಬೇಕಾದ್ರೆ 16ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನ ಓದೋಣ. 16ನೇ ಅಧ್ಯಾಯ 4 ಮತ್ತು 5ನೇ ವಚನ. ಬಳಿಕ ಅವರು ಊರುಗಳಲ್ಲಿ ಸಂಚಾರ ಮಾಡುತ್ತಾ ಇರುವಾಗ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಸಭೆಯ ಹಿರಿಯರು ನಿರ್ಣಯಿಸಿದ್ದ ವಿಧಿಗಳನ್ನೇ ಅವರಿಗೆ ಒಪ್ಪಿಸಿ, ಇವುಗಳನ್ನು ನೀವು ಅನುಸರಿಸಿ ನಡೆಯಬೇಕೆಂದು ಬೋಧಿಸಿದರು. ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿಯೂ ದಿನ ದಿನ ಹೆಚ್ಚುತ್ತಾ ಬಂದರು. ಇಲ್ಲಿ ನಾವು ನೋಡುವಾಗ ಸಹೋದರರೇ, ಲೈಸ್ತ್ರಾ ಪಟ್ಟಣದಲ್ಲಿ ಪೌಲನು ಯಾವ ರೀತಿಯ ಒಂದು ಅಡ್ವಾಂಟೇಜ್ ತಗೊಂಡ್ರು ಅಂತ ನೋಡ್ಬೇಕಾದ್ರೆ, ಅಡ್ವಾಂಟೇಜ್ ಅನ್ನೋದಕ್ಕಿಂತ ಈ ಸುವಾರ್ತೆಯ ವಿಷಯದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಯಾವ ರೀತಿ ಈ ಒಂದು ಸತ್ಯದ ನಿಜವಾದ ಒಂದು ಅಂಶವನ್ನ ತಿಳಿಸೋದಿಕ್ಕೆ ಅವರು ಯೆರೂಸಲೇಮಲ್ಲಿ ಅಪೊಸ್ತಲರು ಬರೆದಂತ ಆ ಪತ್ರವನ್ನ ಅವರ ಕೈಯಲ್ಲಿ ಇಟ್ಟು ಆ ಪತ್ರವನ್ನ ಓದಿ ಯಹೂದ್ಯರಿಗೆ ಒಂದು ತಿಳುವಳಿಕೆಯನ್ನ ಕೊಟ್ಟರು, ವಿಶೇಷವಾಗಿ ಸುನ್ನತಿಯ ವಿಚಾರದಲ್ಲಿ. ಮತ್ತೆ ಅಲ್ಲಿ ಬರುವಂತ ಅನ್ಯ ಜನರಿಗೆ ಕೂಡ ಸುನ್ನತಿಯ ವಿಚಾರವಾಗಿ ಯಾವ ಮಾಹಿತಿ ಬೇಕು ಮತ್ತೆ ಯಾವ ವಿಚಾರಗಳನ್ನ ಅವರು ಬಿಡಬೇಕು ಅಂತ ಅಲ್ಲಿ ಯಾಕೋಬನು ಹೇಳಿದ್ರಲ್ಲ, ಒಂದು 4 ವಿಚಾರ, ಆ 4 ವಿಚಾರಗಳನ್ನ ಕೂಡ ಅವರು ಸ್ವಾರ್ಥೆಯನ್ನ ಸಾರುವಾಗ ಅಲ್ಲಿ ಬರುವಂತ ಯಹೂದ್ಯರಿಗೆ ಮತ್ತೆ ಅನ್ಯ ಜನರಿಗೆ ಈ ವಿಚಾರಗಳನ್ನ ಆಗ್ಲೇ ಏನ್ ಮಾಡ್ಬಿಟ್ರಿ, ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಕೊಟ್ಟುಬಿಟ್ರು. ಯಾಕೆ ಅಂದ್ರೆ ಇದರಲ್ಲಿ ಗೊಂದಲಗಳು ಉಂಟಾಗತ್ತೆ ಅನ್ನುವ ಒಂದು ವಿಚಾರದಲ್ಲಿ ಅವ್ರಾಗ್ಲೇ ಅಲ್ಲಿ ನಾವು ಓದುವಾಗ ಸಹೋದರರೇ
ಅನೇಕ ಆ ಒಂದು ಲೈಸ್ತ್ರ ಪಟ್ಟಣ ಅಥವಾ ಸಿರಿಯಾದಲ್ಲಿ ಇರುವಂತ ಈ ಪಟ್ಟಣಗಳಲ್ಲಿ ಸಹೋದರ ಸಹೋದರರೇ, ಅವರು ಅನೇಕ ಪ್ರಾಂತ್ಯಗಳಲ್ಲಿ ಈ ಸುವಾರ್ತೆಯನ್ನ ಸಾರುವಾಗ ಅಲ್ಲಿ ಅಪೋಸ್ಲರು ಮತ್ತೆ ಹಿರಿಯರು ಕೊಟ್ಟಂತ ಈ ಒಂದು ಪತ್ರವನ್ನ, ಲೆಟರ್ನ ಇಟ್ಕೊಂಡೇ ಅವರು ಮಾತನಾಡಿರೋ ವಿಷಯಗಳು ಅವರು ಯಾವುದರ ಮೇಲೆ ಗಮನ ಕೊಡಬೇಕು ಅಂತ ಅವರಿಗೆ ತುಂಬಾ ಸ್ಪಷ್ಟವಾಗಿ ಕೊಟ್ಟರು ಅಂತ ನೋಡ್ತೀವಿ. ಸೊ ಈ ಲೈಸ್ತ್ರ ಪಟ್ಟಣದಲ್ಲಿ ಅಥವಾ ಈ ಒಂದು ದರ್ಬೆ ಮತ್ತು ಲೈಸ್ತ್ರ ಪಟ್ಟಣದಲ್ಲಿ ಇವರು ಬರುವಾಗ ಅಲ್ಲಿ ಹೇಳ್ತಾರೆ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿ ಸಭೆ ಬೆಳೆಯಕ್ಕೆ ಪ್ರಾರಂಭವಾಯಿತು. ಸೊ ಪೌಲ್ ಈ ಒಂದು ವಿಧಾನವನ್ನ ಇವರು ಅಳವಡಿಸಿರೋದ್ರಿಂದ ಅಲ್ಲಿ ಅನೇಕ ಸುಳ್ಳು ಬೋಧನೆಗಳಿಗೆ ಅಲ್ಲಿ ಒಂದು ಜಾಗ ಅವರು ಉಂಟು ಮಾಡಿಕೊಟ್ಟಿಲ್ಲ. ಯಾವುದರ ವಿಚಾರವಾಗಿ ಯಹೂದ್ಯ ಕ್ರೈಸ್ತರು ಅತಿ ಹೆಚ್ಚಾದ ಒಂದು ಗೊಂದಲವನ್ನ ತಂದ್ರೋ ಅದು ಪ್ರಾರಂಭದಲ್ಲೇ ಅದನ್ನ ಏನ್ ಮಾಡ್ಬಿಟ್ರು ಅಂದ್ರೆ ಅದನ್ನ ನಿಷೇಧ ಮಾಡ್ಬಿಟ್ರು. ಅದರಿಂದಲೇ ನಾವು ನೋಡ್ತೀವಿ, ಒಂದು ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ಸುಳ್ಳು ಬೋಧನೆಗಳು ಸಭೆಯ ಒಳಗೆ ಬರದೇ ಇರೋದಕ್ಕೆ ಅದು ಕೂಡ ಒಂದು ಕಾರಣವಾಗಿತ್ತು ಅಂತ ನೋಡ್ತೀವಿ. ಅದರಿಂದಾನೇ ಅವರು ವಿಶ್ವಾಸದಲ್ಲಿ ಏನಾಗಿದ್ರಂತೆ, ದೃಢವಾಗಿ ಇದ್ರು. ಅದು ಮಾತ್ರವಲ್ಲ, ಸಭೆಯ ಒಂದು ಎಣ್ಣಿಕೆ ಅಥವಾ ಸಭೆಯ ಒಂದು ಬೆಳವಣಿಗೆ ಅಲ್ಲಿ ನಡೀತು ಅಂತ ನೋಡ್ತೀವಿ. ಇನ್ನು ಅನೇಕ ಜನರು ಕ್ರೈಸ್ತರಾಗಿ ಯೇಸು ಸ್ವಾಮಿಯ ಒಂದು ಹೆಜ್ಜೆ ಜಾಡಲ್ಲಿ ನಡೆಯೋದಿಕ್ಕೆ ಅವರು ಅದನ್ನ ಸ್ವೀಕಾರ ಮಾಡಿ ಅವರು ಸಭೆಯೊಳಗೆ ಬಂದಿದ್ದು ಅನೇಕರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇದು ಲೈಸ್ತ್ರ ಪಟ್ಟಣದಲ್ಲಿ ಇಷ್ಟು ಕೆಲಸಗಳನ್ನ ಮಾಡಿ ಈಗ ಮತ್ತೆ ಪಯಣವನ್ನ ಇನ್ನೊಂದು ಪ್ರಾಂತ್ಯಗಳಿಗೆ ಅವ್ರು ಪ್ರಾರಂಭ ಮಾಡ್ತಾರೆ. ಅದು 16ನೇ ಅಧ್ಯಾಯ 6ರಿಂದ 18 ವಚನಗಳನ್ನ ನೋಡೋಣ. 16ನೇ ಅಧ್ಯಾಯ 6ರಿಂದ 8 ವಚನಗಳು. ಮ್ಯೂಟ್ ಆಗಿದೆ ಸಿಸ್ಟರ್, ಮ್ಯೂಟ್ ಓಪನ್ ಮಾಡಿ. ಯಾವ್ದು ಬ್ರದರ್? ರೋಮ್ ಪತ್ರಿಕೆ ಬ್ರದರ್? ಇಲ್ಲ, ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 6ರಿಂದ 8 ವಚನಗಳು. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಫ್ರುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿಥೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಸರಿ ಸರ್. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಇಲ್ಲಿ ನಾವು ಅವರು ಪಯಣವನ್ನ ಅವರು ಪ್ರಾರಂಭ ಮಾಡಿ ಅನೇಕ ಪಟ್ಟಣಗಳಿಗೆ ಬಂದಾಗ ಕೂಡ ಇನ್ನು ಹತ್ತಿರದಲ್ಲಿರುವ ಎಷ್ಟೋ ಪಟ್ಟಣಗಳಿಗೆ ಹೋಗ್ಬೇಕು ಅನ್ನುವ ಒಂದು ಮನಸ್ಸು ಅವ್ರಿಗಿದ್ರು ಕೂಡ ದೇವರ ಒಂದು ಆತ್ಮನು, ಅಥವಾ ಇಲ್ಲಿ ವಚನ ತುಂಬಾ ಚೆನ್ನಾಗಿ ಹೇಳ್ತದೆ, ಕ್ರಿಸ್ತನ ಆತ್ಮವು ಅವರು ಆ ಒಂದು ಪಟ್ಟಣಗಳಿಗೆ ಪ್ರವೇಶ ಮಾಡಬಾರ್ದು ಅನ್ನೋದನ್ನ ಯಾವುದೋ ಒಂದು ರೀತಿಯಲ್ಲಿ ಅದು ತಡೆಗಟ್ಟುವ ಒಂದು ವಿಷಯ ಕೂಡ ಅಲ್ಲಿ ನಡೆದಿತ್ತು ಅಂತ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಅಲ್ಲಿ ನೋಡುವಾಗ ಅವರು ಲೈಸ್ತ್ರ ಪಟ್ಟಣವನ್ನ ಬಿಟ್ಟು ನೆಕ್ಸ್ಟ್ ಯಾವ ಪ್ರಾಂತ್ಯದೊಳಗೆ ಅವರು ಹೋಗಿ ಗಲಾತಿಯ ಪಟ್ಟಣಕ್ಕೆ ಹೋಗ್ಬೇಕು ಅಂತ ಅವರು ಒಂದು ಪ್ಲಾನ್ ಮಾಡುವಾಗ ಆಸಿಯಾ ಖಂಡಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅನ್ನೋದನ್ನ ಯಾವುದೋ ರೀತಿಯಲ್ಲಿ ತಂದೆಯ ದೇವರು ಪವಿತ್ರಾತ್ಮನ ಒಂದು ಆಲೋಚನೆಯಿಂದ ಈ ವಿಷಯಗಳನ್ನ ತಡೆಗಟ್ಟಿದ್ರು ಅಂತ ನೋಡ್ತೀವಿ. ಸೊ ಇಲ್ಲಿ 4ನೇ ಪಟ್ಟಣ ಫಸ್ಟ್ ನೋಡಿದ್ವಿ ಸಹೋದರ ಸಹೋದರರೇ, ದರ್ಬೆ ನೋಡಿದ್ವಿ, 2ನೇದು ಲೈಸ್ತ್ರ ನೋಡಿದ್ವಿ, 3ನೇದು ಇನ್ಕೋನಿಯಾ ನೋಡಿದ್ವಿ. ಇದು ಹೋದ್ಸರಿನೇ ಅಪೋಸ್ತಲ ಈ ಒಂದು ಪಟ್ಟಣಕ್ಕೆ ಹೋಗಿದ್ದನ್ನ ಗೊತ್ತು ನಮ್ಗೆ. 4ನೇದಾಗಿ ಪರ್ಗಿಯಾ ಅನ್ನುವ ಒಂದು ಪಟ್ಟಣವನ್ನ ಪ್ರವೇಶ ಮಾಡಿ ಅಲ್ಲಿ ಏನು ಅವರು ಮಾತನಾಡದೆ ಈಗ ನೆಕ್ಸ್ಟ್ ಎಲ್ಲಿ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಮೈಸಿಯಾ ಅನ್ನುವ ಒಂದು ಪಟ್ಟಣಕ್ಕೆ ಬರ್ತಾರೆ. ಆ ಮೈಸಿಯಾ ಪಟ್ಟಣದಲ್ಲೂ ಕೂಡ
ಅವರು ಸ್ವಲ್ಪ ಕಾಲ ಇದ್ದು ಅಲ್ಲಿ ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ ನೆಕ್ಸ್ಟ್ ಬತಿಯನ ಅನ್ನುವ ಒಂದು ಪಟ್ಟಣಕ್ಕೆ ಬಂದು ಅವರು ನೋಡುವಾಗ ಅಲ್ಲೂ ಕೂಡ ದೇವರ ಒಂದು ಒಂದು ಯೋಜನೆಯ ಪ್ರಕಾರ ಅಲ್ಲೂ ಕೂಡ ಸುವಾರ್ತೆಯ ವಿಷಯಗಳು ಅತಿ ಹೆಚ್ಚಾಗಿ ನಡೆಯಕ್ಕೆ ಆಗಿಲ್ಲ. ಅದು ದೇವರ ಸಂಕಲ್ಪ ಇಲ್ಲ ಅಂತ ಹೇಳಿ ಅವರು 16:8 ನೋಡ್ಬೇಕಾದ್ರೆ ಅವರು ಮೈಸಿಯಾ ಪಟ್ಟಣವನ್ನ ದಾಟಿ ತಾರಾಸ್ ಪಟ್ಟಣಕ್ಕೆ ಈಗ ಬರ್ತಾ ಇದ್ದಾರೆ. ಇದು ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಇಲ್ಲಿ ಅಪೋಸ್ತಲ ಪೌಲು ಅವರು ಆ ಒಂದು ಅಪೋಸ್ಲರು ಬರೆದಿದ್ದ ಪತ್ರವನ್ನ ಇಟ್ಕೊಂಡು ಅಲ್ಲಿ ಇರುವಂತ ಯಹೂದ್ಯರು ಯಾವುದರ ಮೇಲೆ ಗಮನ ಕೊಡಬೇಕು, ಯಾವುದನ್ನ ಬಿಡಬೇಕು, ರಕ್ಷಣೆಗೆ ಯಾವುದು ಮುಖ್ಯ, ಮತ್ತೆ ಅನ್ಯ ಜನರಿಂದ ಸುವಾರ್ತೆಯನ್ನ ಕೇಳಿ ಕ್ರಿಸ್ತನಲ್ಲಿ ಬಂದವರು ಯಾವ ರೀತಿಯ ಜೀವನವನ್ನ ಅಳವಡಿಸ್ಕೋಬೇಕು ಅಂತ ಈ ಪತ್ರದ ಮೂಲಕ ಅವರು ಅನೇಕ ಜನರನ್ನ ಅಲ್ಲಿ ಏನ್ ಮಾಡಿದ್ರಿ, ಕನ್ವಿನ್ಸ್ ಮಾಡಕ್ಕೆ ಈ ಪತ್ರಗಳು ತುಂಬಾ ಮುಖ್ಯವಾಗಿ ಅಲ್ಲಿ ಯೂಸ್ ಆಗ್ತು ಅಂತ ನೋಡ್ತೀವಿ. ಅದನ್ನೇ ನಾವು ನೋಡ್ತೀವಿ ಸಹೋದರರೇ. ಅಲ್ಲಿ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 23ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 15:23. 23 ಓದಿ ಸಿಸ್ಟರ್. ಅವರ ಕೈಯಲ್ಲಿ ಬರೆದು ಕೊಟ್ಟದ್ದೇನೆಂದರೆ, ಸಹೋದರರಾಗಿರುವ ಅಪೊಸ್ತಲರು ಹಿರಿಯರು ಅಂತಿಯೋಕ್ಯಕ್ಕೆ, ಸಿರಿಯ, ಕಿಲ್ಕಿಯ ಸೀಮೆಗಳಲ್ಲಿ ವಾಸಿಸುವ ಅನ್ಯ ಜನರೊಳಗಿಂದ ಸಹೋದರರಾದವರಿಗೆ ಮಾಡುವುದನ್ನೇ ಸಾಕಬಹುದು. ಓಕೆ. ಆ ಪತ್ರವನ್ನ ಬರೆಯುವಾಗ ಯಾರಿಗೆಲ್ಲ ಅಲ್ಲಿ ಅಪೋಸ್ಲರು ಬರೆದ್ರು ಅಂದ್ರೆ ನೋಡ್ಬೇಕಾದ್ರೆ ಅಂತಿಯೋಕ್ಯ, ಸಿರಿಯಾ, ಸಿಸಿಲಿಯಾ ಅನ್ನುವ ಪಟ್ಟಣಗಳು ಇದೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಈ ಸಿರಿಯಾ ಪ್ರಾಂತ್ಯ. ಸಿರಿಯಾ ಈಗಲೂ ಕೂಡ ಗೊತ್ತು ನಿಮ್ಗೆ, ಹೆಸರು ಕೇಳಿರ್ತೀರಾ. ಈ ಸಿರಿಯಾ ಎಲ್ಲಿದೆ ಅಂದ್ರೆ ಅಂತಿಯೋಕ್ಯಾಗೆ ಮೇಲಿದೆ. ಈ ಸಿರಿಯಾದೊಳಗೇನೆ ಇಷ್ಟು ಪಟ್ಟಣಗಳು ಇತ್ತು ಅಂತ ನೋಡಿದ್ವಿ ಅಲ್ವಾ. ಸೊ ಈ ಸಿರಿಯಾ ದೇಶ ದೊಡ್ಡದಾಗಿತ್ತು, ಅದರಲ್ಲಿ ಅನೇಕ ಪಟ್ಟಣಗಳು ನಾವು ನೋಡಿದ್ದು. ದರ್ಬೆ ನೋಡಿರ್ಬೋದು, ಲೈಸ್ತ್ರಾ ನೋಡಿರ್ಬೋದು ಅಲ್ವಾ. ಸೊ ಪರ್ಗಯ ಅವರು ಕ್ರಾಸ್ ಆಗಿದ್ದು ನೋಡಿದ್ವಿ. ಅದಾದ ನಂತರ ಸಹೋದರಿಯೇ ಮೈಸಿಯಾವನ್ನ ಬಿಟ್ಟು ಈಗ ತ್ರೋಆಸ್ ಅನ್ನುವ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ನಾವು ನೋಡಿದಾಗ ಇದೇ ಒಂದು ವಿಚಾರವಾಗಿ ಸುವಾರ್ತೆಯನ್ನ ಸಾರುವ ವಿಷಯ ಎಲ್ಲ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಪೌಲನು ಈಗ ಅವರು ಒಂದು ಉದ್ದೇಶ ಏನಿತ್ತು ಅಂದ್ರೆ, ಅಲ್ಲಿ ಬರ್ನಬ ಹತ್ರ ಅವ್ರು ಮಾತಾಡುವಾಗ ಹೇಳ್ತಾರೆ, ನಾವು ಎಲ್ಲೆಲ್ಲ ಸುವಾರ್ತೆಯನ್ನ ಸಾರದ್ವೋ ಆ ಸಹೋದರಗಳನ್ನ ನೋಡಕ್ಕೆ ಹೋಗೋಣ ಅಂತಾನೆ ಹೇಳ್ತಾರೆ ಅವ್ರು. ಆದ್ರೆ ಆ ಒಂದು ರೀತಿಯಲ್ಲಿ ಅವರು ಮೊದಲನೆಯ ಒಂದು ಪಯಣದಲ್ಲಿ ಯಾವ ಮಾರ್ಗದಲ್ಲಿ ಹೋದ್ರೋ ಅದೇ ಮಾರ್ಗದಲ್ಲಿ ಇವ್ರು ಹೋಗಿಲ್ಲ. ಇವ್ರ ಮಾರ್ಗವನ್ನ ಬದಲಾಯಿಸಿ ಇನ್ನೂ ಒಂದಷ್ಟು ಹೊಸ ಪಟ್ಟಣಗಳನ್ನ ಅವರು ಭೇಟಿ ಮಾಡಿ ಅಲ್ಲೂ ಕೂಡ ಸುವಾರ್ತೆಯನ್ನ ಸಾರಿದ್ದನ್ನ ನಾವು ಈ 16ನೇ ಅಧ್ಯಾಯ 4ರಿಂದ 8 ವಚನಗಳಲ್ಲಿ ಅವರ ಒಂದು ಪಯಣದ ಒಂದು ರೂಟ್ನ ಅಥವಾ ಒಂದಷ್ಟು ವಿಷಯಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಈಗ ನಾವು ನೋಡುವಾಗ ಒಂದು ವಿಶೇಷವಾದ ಒಂದು ಕಾರ್ಯ ಪೌಲನ ವಿಷಯದಲ್ಲಿ ನಡೀತದೆ. ಇದೇನು ಅಂದ್ರೆ, ಸುವಾರ್ತೆಯನ್ನ ಸಾರಕ್ಕೆ ಹೋದಾಗ ದೇವರ ಆತ್ಮದ ಒಂದು ಪ್ರೇರಣೆಯಿಂದ ಅನೇಕ ವಿಚಾರಗಳು ನಡೀತದೆ. ದೇವರ ಸಂಕಲ್ಪವು, ದೇವರ ಒಂದು ಯೋಜನೆ ಯಾವ ರೀತಿ ಹೋಗ್ಬೇಕು ಅಂತ ಪೌಲ್ ಮತ್ತೆ ಸೈಲಾ ಮತ್ತೆ ತಿಮೋತಿಯ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ, ಮುಂದೆ ಹೋಗುವಂತ ಪಟ್ಟಣಗಳು ಎಷ್ಟು ಅಗತ್ಯ, ಅಥವಾ ದೇವರು ಅದಕ್ಕೆ ಅನುಮತಿ ಮಾಡ್ತಾರಾ, ಅಥವಾ ಸುವಾರ್ತೆ ಅಲ್ಲಿ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಯಾವುದೋ ಒಂದು ರೀತಿಯಲ್ಲಿ ಒಂದು ಸೈಲನ ಆತನ ಜೊತೆ ಇದ್ದ ಸೈಲನು ಒಂದು ಪ್ರವಾದಿಯಾಗಿದ್ದ ಅಂತ ನಮಗೆ ವಚನ ಹೇಳ್ತದೆ. ಆ ಒಂದು ಸಹೋದರ ಅವರ ಒಂದು ದೇವರ
ಆತ್ಮದಲ್ಲಿ ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬಾರ್ದು ಅಂತ ಅವ್ರು ಏನಾದ್ರೂ ಒಂದಷ್ಟು ಸಲಹೆಗಳನ್ನ ಕೊಟ್ರ, ಅಥವಾ ಅವರು ಹೋಗುವಾಗ ಅಲ್ಲಿ ಆ ಒಂದು ಪಟ್ಟಣದ ಜನರು ಅವ್ರನ್ನ ಸ್ವೀಕಾರ ಮಾಡಿಲ್ವಾ, ಅಥವಾ ಸುವಾರ್ತೆಯನ್ನ ಸಾರೋದಿಕ್ಕೆ ಅಲ್ಲಿ ಸರಿಯಾದ ಒಂದು ಪರಿಸರ ಉಂಟಾಗಿಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ವಚನಗಳನ್ನ ನೋಡುವಾಗ ಅಲ್ಲಿ ದೇವರ ಆತ್ಮವು ಅಲ್ಲಿ ಆಸ್ಯಾ ಪ್ರಾಂತ್ಯಕ್ಕೆ ಹೋಗ್ಬಾರ್ದು ಅಂತ ಅಲ್ಲಿ ತಡೆ ಇತ್ತು ಅಂತ ವಚನ ಬರೆದಾಗ ನಮಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಕೂಡ ದೇವರ ಸಂಕಲ್ಪದಲ್ಲಿ ಅಲ್ಲಿ ಹೇಳುವಂತದ್ದಾಗಿದೆ. ಅದನ್ನೇ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 9 ಮತ್ತು 10 ವಚನಗಳನ್ನ ಓದೋಣ. ಅಲ್ಲಿ ಅಪೊಸ್ತಲರ ರಾತ್ರಿ ಕಾರ್ಯಗಳು ಕಾಲದಲ್ಲಿ 16 ಪೌಲನಿಗೆ ಓದಿ ಓದಿ ಅಲ್ಲಿ ಓದಿ. ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರು ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ಸರಿ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈಗ ಅವರು ತೋರಾಸ್ ಅನ್ನುವ ಒಂದು ಪಟ್ಟಣದಲ್ಲಿ ಇದ್ದಾರೆ. ಅಲ್ಲಿ ಸುವಾರ್ತೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ 3 ಜನ ಕೂಡ ಆ ಒಂದು ಪಯಣದಲ್ಲಿ ಸುವಾರ್ತೆಯ ವಿಚಾರಗಳು ಮತ್ತೆ ಅಪೊಸ್ತಲರ ಪತ್ರಗಳನ್ನ ಇಟ್ಟು ಆ ಒಂದು ಸುವಾರ್ತೆ ಸುಮೂಗವಾಗಿ ಯಾವುದೇ ರೀತಿಯ ಒಂದು ಸುಳ್ಳು ಬೋಧನೆಗಳು ಸಭೆಯೊಳಗೆ ಬರಬಾರ್ದು ಅಂತ ಹೇಳಿ ಅದನ್ನಾಗ್ಲೇ ತಡೆಗಟ್ಟುವ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದದನ್ನ ನಾವು ನೋಡ್ತೀವಿ. ಆಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಇನ್ನು ಅವರು ತಾರೂಸಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಾಗ್ಲೇ ಒಂದು ರಾತ್ರಿ ಪೌಲನಿಗೆ ಒಂದು ದರ್ಶನ ಉಂಟಾಯಿತು ಅಂತ ವಚನ ನಮ್ಗೆ ಹೇಳ್ತದೆ. ವಿಷನ್ ಅಲ್ವಾ, ದರ್ಶನ ಉಂಟಾಯಿತು ಅಂತ ಹೇಳ್ತಾರೆ. ಆ ದರ್ಶನದಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಮಕದೋನಿಯಾ ಅನ್ನುವ ಒಂದು ಪಟ್ಟಣದಲ್ಲಿ ಇರುವಂತ ಒಬ್ಬ ಮನುಷ್ಯ ಪೌಲನನ್ನ ಸುವಾರ್ತೆಯನ್ನ ಸಾರೋದಿಕ್ಕೆ ಮತ್ತೆ ಅವರ ಒಂದು ಮಕದೋನಿಯಾ ಪಟ್ಟಣವನ್ನ ಇವರು ಭೇಟಿ ಆಗೋದಿಕ್ಕೆ ಅವನು ಬೇಡಿಕೊಳ್ಳುವ ಒಂದು ವಿಷಯವನ್ನ ಆ ಒಂದು ದರ್ಶನದಲ್ಲಿ ನೋಡಿದ್ರು ಸಹೋದರರೇ. ಸೊ ಇದು ದೇವರ ಸಂಕಲ್ಪ ಯಾವ ರೀತಿ ಅಲ್ಲಿ ನಡೀತದೆ ಅಂತ ನೋಡ್ಬೇಕಾದ್ರೆ, ಹೋಗ್ಬಾರ್ದೇ ಇರುವಂತ ಜಾಗಕ್ಕೆ ಯಾವ ರೀತಿ ಅದು ತಡೆಯಾಗತ್ತೋ ಅದೇ ರೀತಿ ಹೋಗುವಂತ ಜಾಗಕ್ಕೂ ಕೂಡ ದೇವರ ಒಂದು ಸಂಕಲ್ಪ ಯಾವ ರೀತಿ ನಡೀತದೆ ಅಂತ ಕೂಡ ನಾವು ನೋಡಬೇಕು. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಆ ಮಕದೋನಿಯಾ ಪಟ್ಟಣಕ್ಕೆ ಈಗ ಪೌಲನು ಹೋಗೋದಿಕ್ಕೆ ದೇವರ ಚಿತ್ತವು ಇತ್ತು ಅಂತ ನೋಡ್ತೀವಿ. ಸೊ ಅದನ್ನ ಪೌಲನು ಯಾವಾಗ ಆ ದರ್ಶನವನ್ನ ನೋಡಿದ್ರೋ ಅವರಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಈಗ ದೇವರ ಸಂಕಲ್ಪವು ಈ ಒಂದು ಸುವಾರ್ತೆಯ ಪಯಣದಲ್ಲಿ ಮಕದೋನಿಯಾವನ್ನ ನಾವು ಭೇಟಿ ಆಗ್ಬೇಕು, ಈ ಪಟ್ಟಣಕ್ಕೆ ಹೋಗ್ಬೇಕು ಅನ್ನುವ ಒಂದು ಒತ್ತಾಯ ಪೌಲನು ಈಗ ಒಂದು ನಿರ್ಧಾರವನ್ನ ತಗೋತಾರೆ. ತೋರಾಸಿಂದ ಮಕದೋನಿಯಾ ನೋಡ್ಬೇಕಾದ್ರೆ ಅನೇಕ ಈ ಮೆಡಿಟೇರಿಯನ್ ಸಿ ಅಂತ ಏನಿದೆಯೋ ಆ ಒಂದು ಸುತ್ತಲೂ ಈ ಒಂದು ಕೆಲಸಗಳು ನಡೀತಾ ಇದೆ. ಈ ಮೆಡಿಟೇರಿಯನ್ ಸಿ ಒಂದು ಭಾಗದಲ್ಲಿ ಅದನ್ನ ಕ್ರಾಸ್ ಮಾಡಿ ಈಗ ಏನ್ ಮಾಡ್ಬೇಕಂತೆ ಅವರು ಮಕದೋನಿಯಾಗೆ ಹೋಗ್ಬೇಕು ಅಲ್ವಾ. ಸೊ ಬೈ ಲ್ಯಾಂಡ್ ಇಲ್ವಾ. ಸೊ ಆ ಒಂದು ಭೂಮಿಯ ಅಥವಾ ಲ್ಯಾಂಡ್ ಮೇಲೆ ಅವರು ಪಯಣ ಮಾಡೋದಲ್ಲ. ಈಗ ಸ್ವಲ್ಪ ದೂರ ದಾಟಿ ಅವರು ಒಂದು ಆ ಮೆಡಿಟೇರಿಯನ್ ಸಿ ದಾಟಿ ಅವರು ಮಕದೋನಿಯಾಗೆ ಹೋಗ್ಬೇಕಾಗಿತ್ತು. ಸೊ ಈ ಒಂದು ವಿಚಾರವನ್ನ ನಾವು ನೋಡುವಾಗ ಅದರಲ್ಲೇ 11 ಮತ್ತು 12 ವಚನಗಳನ್ನ ಕೂಡ ಓದೋಣ. ಅಪೊಸ್ತಲರ ಕಾರ್ಯಗಳು 16, 11 ಮತ್ತು 12 ವಚನಗಳು. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮೋತ್ರಾಕಿಗೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ
ಫಿಲಿಪ್ಪಿಯನ್ನು ತಲುಪಿದೆವು. ಫಿಲಿಪ್ಪಿಯಲ್ಲಿ ಲುದ್ಯಳ ಮನಪರಿವರ್ತನೆ. ಫಿಲಿಪ್ಪಿ ಎಂಬುದು ಮೆಕೆದೋನ್ಯರಲ್ಲಿ ಪ್ರಧಾನ ಪಟ್ಟಣ. ಇದು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿನಗಳ ಕಾಲ ಇದ್ದೆವು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಏನಂತಾರಂದ್ರೆ, ಈಗ ಅವರು ತೋರಾಸಲ್ಲಿ ಇರುವಾಗ್ಲೇನೆ ಒಂದು ದರ್ಶನವನ್ನ ನೋಡ್ತಾರೆ. ಮಕೆದೋನಿಯಾಗೆ ಸುವಾರ್ತೆ ಹೋಗ್ಬೇಕು ಅನ್ನೋದನ್ನ, ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೋತಾರೆ. ಈಗ ಆ ಒಂದು ಮಕೆದೋನಿಯಾಗೆ ಹೋಗುವ ಒಂದು ಪಯಣವನ್ನ ಮಾಡುವಾಗ ಅವರು ತೋರಾಸನ್ನ ಬಿಟ್ಟು ಅವರು ಯಾವ ಪ್ರಾಂತ್ಯಗಳಿಗೆಲ್ಲ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಸಮೋತ್ರಿಸಿಯಾ ಅನ್ನುವ ಒಂದು ಪಟ್ಟಣ. ಇದು ನೀವು ಕರೆಕ್ಟಾಗಿ ನೀವು ಬರೆದು ನೋಡಿದ್ರೆ ಇದು 8ನೇ ಪಯಣವಾಗಿರ್ಬೇಕು, 8ನೇ ಪಟ್ಟಣವಾಗಿರ್ಬೇಕು. ನೀವು ಇದೆಲ್ಲ ಒಂದು ಲಿಸ್ಟ್ ಮಾಡಿಟ್ಕೊಂಡ್ರೆ ನೀವು ಆ 2ನೇ ಪಯಣದ ಒಂದು ಸಾರಾಂಶವನ್ನ ನೋಡ್ಬೋದು. ಇದು ಸಮೋತಾರ್ಸಿಯಾ ಅನ್ನೋದು 8ನೇ ಪಟ್ಟಣವಾಗಿದೆ. ಅದಾದ ನಂತರ ಆ ಒಂದು ಪಟ್ಟಣದಲ್ಲಿ ಒಂದು ದಿನ ಇದ್ದು ಮಾರನೇ ದಿನ ನಿಯೋಪೋಲಿಯಾಸ್ ಅನ್ನುವ ಒಂದು ಪಟ್ಟಣವನ್ನ ಅವರು ಭೇಟಿಯಾಗ್ತಾರೆ. ಸೊ ಇದೆಲ್ಲಾನು ಸಹೋದರರೇ, ಅವರು ಮಕೆದೋನಿಯಾಗೆ ಹೋಗೋದಕ್ಕೆ ಮುಂಚೆ ಅವರು ಭೇಟಿಯಾದಂತ ಆ ಪಯಣವನ್ನ ನಡೆಸುವಂತ ವಿಷಯ. ಸೊ ಇದೆಲ್ಲ ಕೂಡ ಒಂದು ವೇಳೆ ಮಕೆದೋನಿಯಾ ಪ್ರಾಂತ್ಯಕ್ಕೆ ಒಳಪಟ್ಟಿರುವ ಒಂದು ಪಟ್ಟಣಗಳಾಗಿರ್ಬೇಕು ಅಲ್ವಾ. ಅದಕ್ಕೆ ಅವನು ನೋಡುವಾಗ ಆ ತೋರಾಸನ್ನ ಬಿಟ್ಟು ಅವರು ಸಮೋತೋರ್ಸಿಯಾ ಅನ್ನುವುದು, ಅದಾದ ಮೇಲೆ ಅವರು ನಿಯೋಪಾಲಿಸ್ ಅನ್ನುವ ಪಟ್ಟಣವನ್ನ ದಾಟಿ ಈಗ ಒಂದು ವಿಶೇಷವಾದ ಪಟ್ಟಣಕ್ಕೆ ಅವರು ಕಾಲಿಡ್ತಾರೆ. ಅದೇ ಫಿಲಿಪ್ಪ ಪಟ್ಟಣ. ಓಕೆನಾ. ಸೊ ಅಲ್ಲಿ ಸಹೋದರರೇ, ಫಿಲಿಪ್ಪ ಪಟ್ಟಣ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಾಗ ಏನು ಹೇಳ್ತಾರೆ ಅಂದ್ರೆ, ಈ ಪಟ್ಟಣವು ಮಕೆದೋನಿಯಾ ಪ್ರಾಂತ್ಯದಲ್ಲಿ ಒಂದು ವಿಶೇಷವಾದ ಪಟ್ಟಣವಾಗಿತ್ತು ಅಲ್ವಾ. ತುಂಬಾ ವಿಶೇಷವಾದ ಪಟ್ಟಣವಾಗಿತ್ತು. ಅದು ಸಿಸ್ಟರ್ ಓದುವಾಗ ಒಂದು ವಿಷಯವನ್ನ ಹೇಳಿದ್ರು, ಅದನ್ನ ಇನ್ನೊಂದ್ಸರಿ ಓದೋಣ. 16ನೇ ಅಧ್ಯಾಯ 12ನೇ ವಚನ ಓದಿ ಸಿಸ್ಟರ್. 12ನೇ ವಚನ ಮಾತ್ರ ಓದಿ. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣ. ಇದು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿನಗಳ ಕಾಲ ಇದ್ದೆವು. ಓಕೆ ಸರ್. ಇಲ್ಲಿ ಫಿಲಿಪಿಯ ಪಟ್ಟಣ ಬಂದು ಒಂದು ಪ್ರವಾಸ ಸ್ಥಾನವಾಗಿ ಕೂಡ ರೋಮಾ ಪಟ್ಟಣದವರಿಗೆ ಇದು ತುಂಬಾ ಪ್ರಸಿದ್ಧಿಯಾಗಿತ್ತು. ಫಿಲಿಪಿ ಪಟ್ಟಣ ಬಂದು ವಾಣಿಜ್ಯ ಅನ್ನೋದಕ್ಕಿಂತ ಪ್ರವಾಸಿಗರು ಟೂರಿಸ್ಟ್ ಪ್ಲೇಸ್ ಆಗಿತ್ತಂತೆ. ಈ ಫಿಲಿಪಿಯ ಪಟ್ಟಣ ಬಂದು ತುಂಬಾ ಒಂದು ಮೆಡಿಟೇರಿಯನ್ ಸಿ ಹತ್ರ ಇರುವಂತ ಮಕೆದೋನಿಯಾ ಪ್ರಾಂತ್ಯದಲ್ಲಿ ಫಿಲಿಪಿ ಪಟ್ಟಣ ಬಂದು ಆ ಸೀ ಶೋರ್ ಅಲ್ಲಿ, ಆ ಒಂದು ರಿವರ್ ಕಡೆ ಅಲ್ವಾ, ಆ ಮೆಡಿಟೇರಿಯನ್ ಸಿ ಆ ಒಂದು ಆಜುಬಾಜು ಅಲ್ಲಿ ಈ ಪಟ್ಟಣ ಇದ್ದಿರೋದ್ರಿಂದ ತುಂಬಾ ಆಕರ್ಷಣೆಯಾಗಿ ಇದ್ದಂತ ಪಟ್ಟಣ ಇದು. ಅದಕ್ಕೆ ರೋಮಾಪುರದವರಿಗೆ ಇದು ಒಂದು ಪ್ರವಾಸ ತಾಣವಾಗಿತ್ತು ಅಂತ ಬರೀತಾರೆ. ಸೊ ಇಲ್ಲಿ ಇವರು ಸ್ವಲ್ಪ ಕಾಲ ಇಲ್ಲಿ ಇವರು ವಾಸ ಮಾಡ್ತಾರೆ. ಸೊ ಇಲ್ಲಿ ಈ ಪಟ್ಟಣದ ವಿಶೇಷತೆ ನಾವು ನೋಡಿದ್ವಿ. ಒಂದು, ಮಕೆದೋನಿಯಾ ಪ್ರಾಂತದಲ್ಲಿ ಒಂದು ವಿಶೇಷವಾದ ಪಟ್ಟಣ. ಎರಡನೇದು, ಇದು ಪ್ರವಾಸಿಗರು ಬರುವಂತ ಒಂದು ವಿಶೇಷವಾದ ಪಟ್ಟಣವಾಗಿತ್ತು. ಇದು ಮಕೆದೋನಿಯಾ ಇದು ಫಿಲಿಪಿ ಪಟ್ಟಣದ ಒಂದು ವಿಶೇಷವಾದ ಒಂದು ಕಾರ್ಯವನ್ನ ಅಲ್ಲಿ ನಮ್ಗೆ ಹೇಳ್ತಾರೆ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯವನ್ನ ಈಗ ಪೌಲನು ಈ ಪಟ್ಟಣಕ್ಕೆ ಬಂದಾಗ, ಫಿಲಿಪಿಯ ಪಟ್ಟಣಕ್ಕೆ ಬಂದಾಗ, ಇದು ನಾವು ಫಸ್ಟ್ ಏನ್ ನೋಡಿದ್ವಿ, ಇದು 10ನೇ ಪಟ್ಟಣವಾಗಿದೆ. 10th ಪ್ಲೇಸ್ ಇದು 2ನೇ ಪಯಣದಲ್ಲಿ. ಈ 10ನೇ ಪಟ್ಟಣದಲ್ಲಿ ಅನೇಕ ವಿಚಾರಗಳು ತುಂಬಾ ವಿಶೇಷತೆ ಹೊಂದಿರುವಂತದ್ದಾಗಿದೆ. ಯಾವ ರೀತಿ ಲೈಸ್ತ್ರ ಪಟ್ಟಣವು ಬಂದು ಒಂದು ವಿಶೇಷತೆಯನ್ನ ಹೊಂದಿರುವ ಪಟ್ಟಣವಾಗಿತ್ತು. ಏನಕ್ಕೆ ಅಂದ್ರೆ, ತಿಮೋತಿಯನ್ನ ಅಲ್ಲಿ ದೇವರು ಸ್ವಾರ್ಥೆಯನ್ನ ಸಾರೋದಿಕ್ಕೆ ಆ ಯೌವನಸ್ಥನ್ನ ದೇವರು ತಯಾರಿ ಮಾಡಿ ಪೌಲ್ ಜೊತೆ ಕಳಿಸಿದಂತ ಒಂದು ವಿಶೇಷತೆ. ಇಲ್ಲಿ ಫಿಲಿಪ್ಪ ಪಟ್ಟಣದಲ್ಲಿ ಕೂಡ ಒಂದು ವಿಶೇಷವಾದ ಒಂದು ಶಿಷ್ಯರನ್ನ
ಒಂದು ಶಿಷ್ಯಳನ್ನ ದೇವರು ತಯಾರಿ ಮಾಡ್ತಾರೆ. ಅದೇ ಈ ಫಿಲಿಪ್ಪಿ ಪಟ್ಟಣದಲ್ಲಿ ನಾವು ನೋಡುವಂತ ತುಂಬಾ ಮುಖ್ಯವಾದ ವಿಷಯ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ 16ನೇ ಅಧ್ಯಾಯ 13ನೇ ವಚನವನ್ನ ಓದೋಣ. 16ನೇ ಅಧ್ಯಾಯ 13ನೇ ವಚನ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರೋದೆಂದು ಯಾರಾದ್ರೂ ನದಿ ತೀರದಲ್ಲಿ ತೀರದಲ್ಲಿ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲವರೆಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದ್ದೆವು. ಸರಿ, ಈಗ ನಾವು ನೋಡಿದ್ವಿ ಈ ಫಿಲಿಪ್ಪ ಪಟ್ಟಣ ಬಂದು ನದಿಯ ದಡದಲ್ಲಿ ಇರುವಂತ ಒಂದು ಪಟ್ಟಣವಾಗಿದೆ. ಇದು ತುಂಬಾ ಆಕರ್ಷಣೆಯ ಹೊಂದಿರುವಂತ ಪಟ್ಟಣ. ಇದು ಪ್ರವಾಸ ತಾಣೆಯಾಗಿ ಕೂಡ ರೋಮಾಪುರಿಯ ಜನರಿಗೆ ಇತ್ತು ಅಂತ ನೋಡಿದ್ವಿ. ಸೊ ಈ ಪಟ್ಟಣ ಬಂದು ರೋಮಾಪುರಿಯ ಜನರಿಗೆ ತುಂಬಾ ವಿಶೇಷವಾದ ಪಟ್ಟಣ. ಇಲ್ಲಿ ಅತಿ ಹೆಚ್ಚಾದ ಯಹೂದ್ಯರು ಇರಲಿಲ್ಲ ಅಂತ ಕೂಡ ನಾವು ನೋಡಬಹುದು. ಅಥವಾ ರೋಮಾಪುರಿಯ ಒಂದು ಜನರು ಈ ಯಹೂದ್ಯರು ಇಲ್ಲಿ ಬೆಳೆಯೋದಿಕ್ಕೆ ಅಥವಾ ಇಲ್ಲಿ ವಾಸ ಮಾಡೋದಿಕ್ಕೆ ಅತಿ ಹೆಚ್ಚಾದ ಒಂದು ಕಾರ್ಯಗಳನ್ನ ಮಾಡಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಪೌಲನು ಇಲ್ಲಿ ಹೋದಾಗ ಯಹೂದ್ಯರ ಒಂದು ಪ್ರಾರ್ಥನಾ ಮಂದಿರ ಇಲ್ಲಿ ಇರ್ಲಿಲ್ಲ. ಸಿನಗಾಗ್ಸು ಈ ಫಿಲಿಪಿಯಲ್ಲಿ ಇರಲಿಲ್ಲ. ಅದಕ್ಕೆ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ನದಿಯ ದಡದಲ್ಲಿ ಸಬ್ಬತ್ತಿನ ದಿವಸದಲ್ಲಿ ಯಹೂದ್ಯರು ನದಿಯ ದಡಕ್ಕೆ ಬಂದು ಅಲ್ಲಿ ಅವರ ಪ್ರಾರ್ಥನೆಗಳನ್ನ ಮಾಡುವ ಒಂದು ಪದ್ಧತಿ ಆ ಫಿಲಿಪಿಯಲ್ಲಿ ಇದ್ದದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಡೆದ ವಿಷಯಗಳನ್ನ ನೋಡ್ಬೇಕಾದ್ರೆ ಈ ಒಂದು ಫಿಲಿಪಿಯ ಪಟ್ಟಣಕ್ಕೆ ಅವ್ರು ಬಂದಾಗ ಅಲ್ಲಿ ಸಭಾ ಮಂದಿರ ಇರಲಿಲ್ಲ, ಸಿನಗಾಗ್ಸ್ ಇರಲಿಲ್ಲ. ಸೊ ಯಹೂದ್ಯ ಇರಲಿಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ರೋಮಾಪುರಿಯ ಆ ಜನರು ಅಥವಾ ಅಲ್ಲಿರುವಂತ ಲೀಡರ್ಗಳು, ಅಲ್ಲಿರುವಂತ ಅಲ್ಲಿ ಆಳ್ವಿಕೆ ಮಾಡುವಂತವರು ಆ ಒಂದು ಸಭಾ ಮಂದಿರಗಳನ್ನ ಕಟ್ಟೋದಿಕ್ಕೆ ಅಥವಾ ಅದರ ಆ ಒಂದು ಐಕ್ಯತೆಗೆ ಬರೋದಿಕ್ಕೆ ಅವಕಾಶಗಳು ಇರಲಿಲ್ಲ. ಒಂದು ವೇಳೆ ಯಹೂದ್ಯರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಿರಬೇಕು ಅಥವಾ ರೋಮಾಪುರಿಯ ಆ ನಾಯಕರುಗಳು ಅವರನ್ನ ಆ ರೀತಿಯ ಒಂದು ವರ್ಷಿಪ್ ಮಾಡಕ್ಕೆ ಬಿಟ್ಟಿರಲ್ಲ. ಇದೆರಡು ಕಾರಣಗಳು ಇರಬಹುದು ಒಂದು ವೇಳೆ. ಅದಕ್ಕೋಸ್ಕರ ಅಲ್ಲಿ ಇರುವಂತ ಒಂದಷ್ಟು ಅಲ್ಪವಾದ ಯಹೂದ್ಯರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಫಿಲಿಪಿಯ ಪಟ್ಟಣದ ಆ ನದಿಯ ದಡದಲ್ಲಿ ಅವರು ಸಬ್ಬತ್ತಿನ ದಿವಸದಲ್ಲಿ ಒಂದು ಸಭಾಮಂದಿರ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಮಾಡೋರು ಅಂದ್ರೆ ಆ ನದಿಯ ದಡದಲ್ಲಿ ಬಂದು ಅವರ ಪ್ರಾರ್ಥನೆಗಳನ್ನ ದೇವರಿಗೆ ನೀಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಒಂದು ವಿಚಾರ ಈಗ ಫಿಲಿಪಿಗೆ ಬಂದಂತ ಪೌಲನು ಇದನ್ನ ಕಂಡಿಡಿದು ಅದಕ್ಕೆ ತಕ್ಕನಂಗೆ ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಸುವಾರ್ತೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದರಿಂದ ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲೂ ಕೂಡ ಈ ಫಿಲಿಪ್ಪ ಪಟ್ಟಣದಲ್ಲೂ ಕೂಡ ಅನೇಕ ಕಾರ್ಯಗಳು ಪೌಲು ಎದುರಿಸ್ಬೇಕಾಗಿತ್ತು. ಅನೇಕ ವಿಚಾರಗಳು ಪೌಲಿಗೆ ಒಂದು ಸಂತೋಷವನ್ನ ಕೊಟ್ಟಿರುವ ವಿಷಯ ಕೂಡ ಇತ್ತು. ಯಾಕಂದ್ರೆ ಈ ಒಂದು ಫಿಲಿಪ್ಪ ಪಟ್ಟಣದಲ್ಲೇ ಯಾರನ್ನ ಭೇಟಿ ಆಗ್ತಾರೆ ಅಂತ ನೋಡ್ಬೇಕಾದ್ರೆ ಲಿಡಿಯಾ ಅನ್ನುವ ಒಬ್ಬ ಶಿಷ್ಯಳನ್ನ ದೇವರು ಇಲ್ಲಿ ತಯಾರಿ ಮಾಡ್ತಾರೆ. ಸೊ ಇದೇ ನಾವು ಫಿಲಿಪಿಯ ಪಟ್ಟಣದಲ್ಲಿ ನೋಡುವಂತ ವಿಶೇಷ. ಸೊ ಆ ಲಿಡಿಯನ ಬಗ್ಗೆ ನಮಗೆ ತುಂಬಾ ಮಾಹಿತಿ ನಮಗೆ ಬೇಕು. ಯಾಕಂದ್ರೆ ಇವರೆಲ್ಲ ಆದಿಸಭೆಯ ಒಂದು ದೊಡ್ಡ ಸಾಕ್ಷಿಯ ಜನರಾಗಿದ್ರು. ತಿಮೋತಿಯನ್ನ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಸಹೋದರರೇ ಲಿಡಿಯಾಳ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಇದು ಈಕೆ ಸಭೆಗೆ ಈಗಲೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶಿಯ ಒಂದು ಸ್ತ್ರೀಯಾಗಿದ್ಲು. ಸೊ ಈಕೆಯ ಬಗ್ಗೆ ದೇವರ ಚಿತ್ತ ಇದ್ರೆ ಬರುವಂತ ವಾರ ಈ ಒಂದು ಫಿಲಿಪ್ಪ ಪಟ್ಟಣದಲ್ಲಿ ಫಸ್ಟು ಯಾವ ರೀತಿ ಈ ಒಂದು ಲಿಡಿಯಲನ್ನ ದೇವರು ಅವರ ಒಂದು ವಿಚಾರವನ್ನ ಯಾವ ರೀತಿ ದೇವರು ನೋಡಿ
ಆಕೆಗೆ ಸ್ವಾಮಿಯ ಶಿಷ್ಯಳಾಗೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದನ್ನ ನಾವು ಕುಲಂಕುಷವಾಗಿ ಬರುವಂತ ಒಂದು ವಾರ ನಾವು ಇದನ್ನ ನೋಡೋಣ. ಸೊ ದೇವರ ಚಿತ್ತ ಇದ್ರೆ ಈ ಕಾರ್ಯಗಳನ್ನ ನಾವು ಇವತ್ತು ನೋಡಿದಂತ ಪಾಠಗಳನ್ನ ನೀವು ದಯವಿಟ್ಟು ಇನ್ನೊಂದ್ಸರಿ ಮೆಲುಕಾಗ್ತಿದ್ರೆ ಈ ಪ್ರಾಂತ್ಯಗಳೆಲ್ಲ ನಮಗೆ ಸ್ವಲ್ಪ ಅರ್ಥ ಆಗತ್ತೆ. ಎರಡನೇ ಪಯಣದಲ್ಲಿ ಅವರು ಓದಂತ 10 ಪಟ್ಟಣಗಳನ್ನ ಮಾತ್ರ ನಾವು ನೋಡಿದ್ವಿ ಈ ದಿನದಲ್ಲಿ. ಆ 10 ಪಟ್ಟಣಗಳು ಯಾವುದು ಅಂತ ಇನ್ನೊಂದ್ಸರಿ ನೋಡ್ರಿ. ನಿಮ್ ಯೂಟ್ಯೂಬ್ ಇದ್ರೆ ಅದನ್ನ ಕೂಡ ಚೆಕ್ ಮಾಡ್ಬೋದು. ಅದಾದ ನಂತರ ಈಗ ಫಿಲಿಪ್ಪ ಪಟ್ಟಣದಲ್ಲಿ ಸುವಾರ್ತೆಯ ವಿಚಾರ ಯಾವ ರೀತಿ ನಡೀತು, ಯಾವ ರೀತಿ ಅಲ್ಲಿ ಸಹೋದರರೇ ನಡೆದಂತ ಘಟನೆಗಳು ಏನೆಲ್ಲ ಇತ್ತು ಅಂತ ಬರುವ ವಾರ ಕೂಡ ನಾವು ಈ ವಿಷಯಗಳನ್ನ ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಇವತ್ತಿನ ದಿನ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 1ನೇ ವಚನದಿಂದ 16ನೇ ಅಧ್ಯಾಯ 12ನೇ ವಚನ ತನಕ ನೋಡೋದಕ್ಕೆ ದೇವರು ಕೃಪೆ ಮಾಡಿದ್ರು. ಆತನ ಆತ್ಮದ ಸಹಾಯದಿಂದ ಯಾವುದೇ ರೀತಿಯ ಅಟಚನ ಇಲ್ಲದೆ ನಮ್ಮ ಧ್ಯಾನ, ನಮ್ಮ ಗಮನ ಎಲ್ಲ ಕೂಡ ಈ 12 ವಚನಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಒಂದು ಪಾಠವನ್ನ ನಾವು ಮುಕ್ತಾಯಗೊಳಿಸೋಣ. ಸೊ ಇಲ್ಲಿ ಕೂಡ ನಾವು 13ನೇ ವಚನದಿಂದ ಒಂದು ವಿಶೇಷವಾದ ಒಂದು ವ್ಯಕ್ತಿಯ ವಿಚಾರವಾಗಿ ಬರುವಂತ ದಿನಗಳಲ್ಲಿ ಬರುವಂತ ವಾರ ನಾವು ನೋಡೋಣ. ಈ ದಿನದಲ್ಲೂ ಕೂಡ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಕೊನೆಗೊಳಿಸ್ಬೇಕು ಅಂತ ಕೇಳ್ಕೊತೀವಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ನೀನ್ ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ, ಈ ದಿನದಲ್ಲಿ, ಸಾಯಂಕಾಲ ವೇಳೆಯಲ್ಲಿ ತಂದೆಯಾದ ದೇವರೇ, ಬ್ರದರ್ ತಂದೆ ಟೋನಿ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿರತಕ್ಕಂತ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ರಿ. ಪೌಲನ ಒಂದು ಜೀವಿತದಲ್ಲಿ